ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಚತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ. ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ನಿಂದಾಮನ್ಯತ್ರ ಚಾಪಿ ಮನೋವಾಕ್ಕಾಯದಂಡಂಚ ಸತ್ಯಂ ಶಮದಮಾವಪಿ. ಶ್ರವಣಂ ಕೀರ್ತನಂ ಧ್ಯಾನಂ ಹರೇರದ್ಭುತಕರ್ಮಣಃ ಜನ್ಮಕರ್ಮಗುಣಾನಾಂ ಚ ತದರ್ಥೇಖಿಲಚೇಷ್ಟಿತಂ. ಮನುಷ್ಯನೊಬ್ಬ ಈ ಪ್ರಪಂಚದಲ್ಲಿ ಇದ್ದ ಮೇಲೆ ಅವನ ಸುತ್ತಲೂ ಕೂಡ ಅನೇಕ ಶಾಸ್ತ್ರಗಳ ಸಮೂಹ ಕಾಣುತ್ತೆ. ಬದುಕಿಗಾಗಿ ಓದಬೇಕಿರುವ, ಅನುಷ್ಠಾನ ಮಾಡಬೇಕಿರುವ ಶಾಸ್ತ್ರಗಳು ಕೆಲವು, ಜೀವನ ಉದ್ಧಾರಕ್ಕಾಗಿ ಅನುಷ್ಠಾನ ಮಾಡಬೇಕಾದ, ಚಿಂತನೆ ಮಾಡಬೇಕಾದ ಶಾಸ್ತ್ರಗಳು ಕೆಲವು. ಯಾವುದನ್ನು ಹೇಗೆ ಸ್ವೀಕಾರ ಮಾಡಬೇಕು? ನಮ್ಮ ಮುಂದೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಾದಿಗಳೂ ಇದೆ. ನಮ್ಮ ಮುಂದೆ ಯಂತ್ರವೇದ, ಆಯುರ್ವೇದ ಮೊದಲಾದವುಗಳೂ ಇದೆ. ಅವುಗಳೆಲ್ಲದರ ಅನುಷ್ಠಾನ, ಅವುಗಳೆಲ್ಲದರ ಚಿಂತನೆ ಇತ್ಯಾದಿಗಳಲ್ಲಿ ವ್ಯತ್ಯಾಸ ಬರುತ್ತೆ. ಆವಾಗ ಸಾಧಕನೋರ್ವ ಯಾವ ರೀತಿ ಅದನ್ನು ಸ್ವೀಕಾರ ಮಾಡಬೇಕು ಅನ್ನೋದನ್ನು ಈ ಪ್ರಬುದ್ಧ ನಮ್ಮ ಮುಂದೆ ಇಡ್ತಾನೆ. ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ಅನಿಂದಾಂ ಅನ್ಯತ್ರ ಚಾಪಿಹಿ. ಭಾಗವತ ಶಾಸ್ತ್ರದಲ್ಲಿ ಶ್ರದ್ಧೆಯನ್ನು ಇಡಬೇಕು. ಉಳಿದ ಕಡೆ ನಿಂದನೆಯನ್ನು ಮಾಡಬಾರ್ದು, ಶ್ರದ್ಧೆಯನ್ನು ಇಡೋ ಅಗತ್ಯ ಇಲ್ಲ. ಏನು ಹಾಗಂದರೆ ಅದನ್ನು ಮಧ್ವಾಚಾರ್ಯರು ಬಹಳ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಯಾವ ಶಾಸ್ತ್ರ ಜೀವನಕ್ಕೆ ಅವಶ್ಯ? ಶ್ರದ್ಧಾ ಭಾಗವತೆ ತಂತ್ರೇ ವೇದೇ ಭಾರತ ಪಂಚಮೇ ವಿಷ್ಣೋರವ್ಯವಧಾನೇನ ವಕ್ತೃತ್ವಾತ್ ಸರ್ವಥಾ ಭವೇತ್. ಭಾಗವತ ಶಾಸ್ತ್ರದಲ್ಲಿ ಶ್ರದ್ಧೆ ಇರಬೇಕು. ಯಾಕೆಂದರೆ ದೇವರು ನೇರವಾಗಿ ಹೇಳಿದ್ದು ಅದನ್ನು. ಯಾವುದೇ ಒಂದು ಗ್ರಂಥ ಅದರ ಕರ್ತೃ ಯಾರು ಅನ್ನೋದರಲ್ಲಿ ಸ್ವಯಂ ಪ್ರಮಾಣ ಅನ್ನೋದನ್ನು ನಾವು ಒಪ್ಪಿಬಿಟ್ಟಿದ್ದೀವಿ, ಎಲ್ಲರೂ ಒಪ್ಪಿದ್ದಾರೆ. ಯಾವುದೇ ಒಂದು ವಸ್ತು, ಯಾವುದೇ ಒಂದು ಶಾಸ್ತ್ರ, ಯಾವುದೇ ಒಬ್ಬ ಶಾಸ್ತ್ರಿ ತನ್ನ ಬಗೆಗೆ ಹೇಳಿಕೊಳ್ಳುವಾಗ ಅವನು ಅದು ಅಂತನ್ಲಿಕ್ಕೆ ಅವನೇ ಪ್ರಮಾಣ. ನಾನು ಯಾರು? ವಿಜಯಸಿಂಹ ಅಂತನ್ಲಿಕ್ಕೆ ನಾನೇ ಪ್ರಮಾಣ. ಬೇರೆಯವರು ಸರ್ಟಿಫೈ ಮಾಡಿದ್ದನ್ನು ನಾನಿವತ್ತು ತೋರಿಸ್ಬೇಕಾಗಿರೋದು ಈ ಯುಗದ ದುರಂತ ಅನ್ನೋದು ಬಿಟ್ಟರೆ, ನಾವು ಮಾಡಿರುವ ಕಾರ್ಯವನ್ನು ಬೇರೆಯವರು ಗುರುತಿಸದೆ ನಮಗೆ ಪ್ರಶಸ್ತಿ ಕೊಡ್ರಪ್ಪ ಅಂತ ಅಂಗಲಾಚಿ ನಾವು ಏನೇನು ಸಾಧನೆ ಮಾಡಿದ್ದೇವೆ ಅಂತ ನಾವು ಹೇಳಬೇಕು ಅನ್ನೋದೊಂದು ದುರಂತ ಅನ್ನೋದು ಬಿಟ್ಟರೆ, ಇನ್ನು ಎಲ್ಲ ನಾವು ಏನು ಅಂತನ್ಲಿಕ್ಕೆ ನಾವೇ ಪ್ರಮಾಣ. ಒಂದು ಪುಸ್ತಕವನ್ನು ತೆಗೆದು ನೋಡ್ತೇವೆ. ಒಂದು ಪುಸ್ತಕವನ್ನು ತೆಗೆದು ನೋಡಿದಾಗ ಅದರ ಲೇಖಕ ಯಾರು, ಅಥವಾ ಅದರ ಎಡಿಟರ್ ಯಾರು, ಅದು ಎಲ್ಲಿ ಪ್ರಿಂಟ್ ಆಯಿತು, ಅದರ ಬೆಲೆ ಎಷ್ಟು ಅನ್ನೋದಕ್ಕೆ ಆ ಪುಸ್ತಕವೇ ಪ್ರಮಾಣ. ಹೀಗೆ ಅರ್ವಾಚೀನ ಪುಸ್ತಕಗಳ ಮುದ್ರಣದ ಮುಖಪುಟವನ್ನು ನೋಡಿ ನಾವು ಮಾತನಾಡುವವರು ವೇದ ತನ್ನ ಬಗ್ಗೆ ಹೇಳ್ಕೊಂಡ್ರೆ ನಾವು ನಂಬಲ್ಲ. ನಾನು ಅನಾದಿ ನಿತ್ಯ ವೇದ ಅಂತ ಹೇಳ್ಕೊಂಡ್ರೆ ವೇದನ್ನು ಸಂಶಯ ದೃಷ್ಟಿಯಿಂದಲೇ ನೋಡ್ತಾ ಇದ್ದೇವೆ. ಒಂದು ಕಡೆ ಸೆಲ್ಫ್ ಎವಿಡೆನ್ಷಿಯಲ್ಲು, ಅದೇ ಇನ್ನೊಂದು ತನ್ನ ಬಗ್ಗೆ ಹೇಳ್ತಾ ಇದ್ರೆ ನಾವು ಅದನ್ನು ಸಂಶಯ ದೃಷ್ಟಿಯಿಂದ ನೋಡ್ತೇವೆ. ಅದು ಪ್ರಾಬ್ಲಮ್. ಇದಕ್ಕೆ ಸ್ವಂತ ಅಸ್ತಿತ್ವವನ್ನು ಸ್ವತಃ ಪ್ರಾಮಾಣ್ಯವನ್ನು ಒಪ್ಪಿದ ಮೇಲೆ
ಈ ಗ್ರಂಥವನ್ನು ಅಥವಾ ಈ ಪುಸ್ತಕವನ್ನು ಸಿಡ್ನಿ ಶೆಲ್ಡನ್ ಬರೆದದ್ದು ಅಂತನ್ನೋದಕ್ಕೇನು ಪ್ರೂಫು? ಅವನು ಸಿಡ್ನಿ ಶೆಲ್ಡನ್ ಅಂತ ಆ ಪುಸ್ತಕದ ಮೇಲೆ ಇರೋದು ಪ್ರೂಫು. ನಾವು ಇದನ್ನು ಒಪ್ತೇವೆ. ಆದರೆ ದೇವರು ಇದನ್ನು ಹೇಳಿದ್ದು ಅಂತನ್ಬೇಕಾದ್ರೆ ಡೌಟು. ಅದು ಹೆಂಗೆ? ಬಹಳ ಕಾಲ ಆಗಿ ಹೋಯಿತು, ಅದು ಹೌದಾ ಅಲ್ವಾ? ಅಥವಾ ಅವನ ಹೆಸರಿನಲ್ಲಿ ಬೇರೆಯವ್ರು ಹಾಕಿಬಿಟ್ರಾ? ಇದು ನಮ್ಮದು ದ್ವಂದ್ವ. ಈ ದ್ವಂದ್ವವನ್ನು ನಾವು ಬಿಡಬೇಕು. ಮೊದಲು ದೇವರು ನೇರವಾಗಿ ಹೇಳಿದ್ದಾನೆ ಅಂತ ಹೇಳಿ ಅಲ್ಲುಂಟು. ಎಲ್ಲವನ್ನೂ ಹಾಗೆ ಹೇಳೋದಾಗಿದ್ದರೆ ಜಗತ್ತಿನ ಎಲ್ಲ ಗ್ರಂಥಗಳೂ ಅದೇ ರೀತಿ ಶಿರೋನಾಮೆ ಹೊತ್ಕೊಳ್ತಾ ಇತ್ತು, ಈ ಗ್ರಂಥ ದೇವರಿಂದ ಬಂದಿದೆ ಅಂತ. ಹಾಗಿಲ್ಲ. ಆದ್ದರಿಂದ ದೇವರು ಬರೆದದ್ದು ದೇವರು ಅಷ್ಟೇ. ವಿಷ್ಣೋ ಅವ್ಯವಧಾನೇನ ವಕ್ತೃತ್ವಾತ್ ಸರ್ವಥಾ ಭವೇತ್. ದೇವರು ನೇರವಾಗಿ ಈ ಗ್ರಂಥವನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ, ಆದ್ದರಿಂದಾಗಿ ಇದು ಪ್ರಮಾಣ ಅಂತ ತೀರ್ಮಾನ ಮಾಡಬೇಕು. ಕಲಾ ವಿದ್ಯಾಸ್ವನಿಂದಾಚ ವ್ಯವಧಾನೇನ ಕೇಶವೇ. ಕಲೆ, ನರ್ತನ, ಎಲ್ಲರೂ ಅದೇ ಪ್ರಶ್ನೆ ಮಾಡ್ತಾರೆ. ಭಾರತದಲ್ಲಿ ಎಲ್ಲ ಶಾಸ್ತ್ರಕ್ಕೆ ಮೂಲ ದೇವರು ಅಂತಲೇ ಹೇಳ್ತಾರೆ. ಪಂಚರಾತ್ರವನ್ನು ಹೇಗೊಪ್ಪೋಣ ಮತ್ತು ಬೇರೆ ಗ್ರಂಥಗಳನ್ನು ಹೇಗೊಪ್ಪೋಣ ಅಂತ. ಭರತನ ನಾಟ್ಯಶಾಸ್ತ್ರದಲ್ಲಿಯೂ ಕೂಡ ಬ್ರಹ್ಮದೇವರಿಂದ ಪ್ರವರ್ತಿತವಾದದ್ದು ಅಂತ ಉಂಟು. ಭಾಗವತಾದಿಗಳು ಕೂಡ ಬ್ರಹ್ಮದೇವರ ಪರಂಪರೆಯಿಂದ ಬಂದದ್ದು ಅಂತ ಹೇಳ್ತಾ ಇದೆ. ಎರಡರಲ್ಲಿ ಯಾವುದು ಒಪ್ಪಬೇಕು? ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ನೋಡ್ರಪ್ಪ, ಪಂಚರಾತ್ರ ಮೊದಲಾದವುಗಳು ಬಂದಿದ್ದು ಅವ್ಯವಧಾನದಿಂದ, ಅಂದರೆ ನೇರವಾಗಿ. ಇನ್ನು ಭರತನ ನಾಟ್ಯಶಾಸ್ತ್ರ, ಸಂಗೀತ ರತ್ನಾಕರ ಮೊದಲಾದ ಗ್ರಂಥಗಳು ಅದೆಲ್ಲ ವ್ಯವಧಾನದಿಂದ ಬಂದದ್ದು. ದೇವರು ಯಾರಿಗೋ ಉಪದೇಶ ಮಾಡಿ ಅದನ್ನು ಅವರು ಜಗತ್ತಿಗೆ ತಂದಿರೋದು ಅದೇ ಗ್ರಂಥದಲ್ಲಿರೋದು. ನಾವೇನು ಎಕ್ಸ್ಟ್ರಾ ಹಾಕ್ತಾ ಇಲ್ಲ, ಜೇಬಿನಿಂದ ತೆಗಿತಾ ಇಲ್ಲ. ಆದ್ದರಿಂದ ಕಲಾ ವಿದ್ಯಾಸು ಅನಿಂದಾಚ ವ್ಯವಧಾನೇನ ಕೇಶವೇ. ಅದು ಯಾವುದೇ ಶಾಸ್ತ್ರ ಆಗಿರಬಹುದು, ಭರತನ ನಾಟ್ಯಶಾಸ್ತ್ರ ಆಗಿರಬಹುದು, ಗಂಧರ್ವ ವಿದ್ಯೆ ಆಗಿರಬಹುದು, ಯಂತ್ರವಿದ್ಯೆ ಆಗಿರಬಹುದು, ವರ್ಣವಿದ್ಯೆ ಆಗಿರಬಹುದು. ಬಣ್ಣಗಳನ್ನು ಕಲಸಿ ಯಾವ ಬಣ್ಣದ ಕಾಂಬಿನೇಷನ್ನಿಂದ ಏನು ಬರುತ್ತೆ, ಯಾವ ಬಣ್ಣ ಮನಸ್ಸಿಗೆ ಹಿತ, ಕಣ್ಣಿಗೆ ಆರೋಗ್ಯ ಇತ್ಯಾದಿಗಳಾಗಿರಬಹುದು. ಸಸ್ಯಾಯುರ್ವೇದ ಆಗಿರಬಹುದು, ಕೃಷ್ಯಾಯುರ್ವೇದ ಆಗಿರಬಹುದು, ಪಶ್ವಾಯುರ್ವೇದ ಆಗಿರಬಹುದು, ಸುಶ್ರುತ ಸಂಹಿತೆ, ಚರಕ ಸಂಹಿತೆ ಆಗಿರಬಹುದು. ಈ ಎಲ್ಲ ವಿದ್ಯೆಗಳು ಕೂಡ ದೇವರಿಂದ ಬಂದಿದೆ. ಆದರೂ ಕೂಡ ದೇವರ ನೇರವಾದ ಪಾತ್ರ ಅದರಲ್ಲಿ ಇಲ್ಲ. ವಾಗ್ಭಟ, ಚರಕ, ಸುಶ್ರುತ ಇವರೆಲ್ಲ ಹೇಳಿದ್ದು. ಅಷ್ಟಾಂಗ ಶಾರೀರ ಮೊದಲಾದ ಗ್ರಂಥಗಳು, ಕಲೆ, ಇದೆಲ್ಲ ನೇರವಾಗಿ ಹೇಳಿಲ್ಲ. ವೈಶಂಪಾಯನ ನೀತಿ ಪ್ರಕಾಶಿಕಾದಲ್ಲಿ ಶಸ್ತ್ರಗಳನ್ನು ಹೇಗೆ ಯೂಸ್ ಮಾಡಬೇಕು, ಶಸ್ತ್ರಗಳನ್ನು ಹೇಗೆ ತಯಾರು ಮಾಡಬೇಕು ಅಂತ ಉಂಟು. ಶಿಲ್ಪಶಾಸ್ತ್ರ ಉಂಟು, ಎಷ್ಟುಂಟು, ಬೇಕಾದಷ್ಟು ಉಂಟು. ಸ್ಥಾಪತ್ಯ ಮಯಮತ ಉಂಟು, ಇಂಜಿನಿಯರಿಂಗಿಗೆ. ಅದೆಲ್ಲ ನೇರವಾಗಿ ದೇವರಿಂದ ಬಂದದ್ದಲ್ಲ. ಅಲ್ಲಿ ನೀವೇನು ಮಾಡಬೇಕು? ಅನಿಂದ ಹೀಗಿರೋದಿದೆ, ಇದು ನಿಯಮ, ಅಪವಾದ ಇರಬಾರದು ಅಂತ ಇಲ್ಲ, ಅಷ್ಟೇ ಪ್ರಜ್ಞೆ ಇರಬೇಕು. ಪ್ರವೇಶಾದ್ಯತಿ ಭಿಕ್ಕಾರ್ಯ ಹ್ಯನ್ಯಥಾ ನಿರಯಂ ವ್ರಜೇತ್. ಯತಿಭಿಃ ಕಾರ್ಯಾಹಿ ಅನ್ಯಥಾ ನಿರಯಂ ವ್ರಜೇತ್. ಅದರಲ್ಲಿ ಅನಿಂದ. ಯತಿಗಳು ಮೊದಲಾದವರಂತೂ ಹೀಗಿರೋದಿದೆ ಅಂತ ತಟಸ್ಥವಾಗಿ ಇರಬೇಕು, ನೇರವಾಗಿ ಅದರಲ್ಲಿ ತೊಡಗಬಾರದು. ಶ್ರದ್ಧಾ ಅಂದರೆ ಏನು ಅಂತ ನೆಕ್ಸ್ಟ್ ಕ್ವಶ್ಚನ್. ಶ್ರದ್ಧಾತು ಆಸ್ತಿಕ್ಯ ಬುದ್ಧಿ ಸ್ಯಾತ್ ಸಾ ಚೈವ ದ್ವಿವಿಧಾ ಮತ. ಶ್ರತ್ ಅಂತಂದರೆ ಇದೆ ಅಂತನ್ನುವ ಅರಿವು. ಶ್ರದ್ಧಾ ಅಂತಂದರೆ ಇದೆ ಅನ್ನುವ ಅರಿವನ್ನು ಪಡೆದಿರುವಂಥದ್ದು, ಇದೆ ಅನ್ನುವ ಅರಿವಿಗೆ ವಿಷಯವಾದದ್ದು. ಇದು ಎರಡು ರೀತಿ ಇದೆ. ಇದೆ ಅಂತನ್ನುವ ಅರಿವು ಎರಡು ರೀತಿ. ಅತ್ರೋಕ್ತಮಸ್ತೀತ್ಯೇಕಾತು ಮಮಾತ್ರಾಸ್ತಿ ಪ್ರಯೋಜನಂ ಇತ್ಯನ್ಯ. ಇಲ್ಲಿ ಹೇಳಿದ್ದು ಇದೆ, ಸಂಗೀತದಲ್ಲಿ ಹೇಳಿದ್ದು, ನಕ್ಷತ್ರ ವಿದ್ಯೆಯಲ್ಲಿ ಹೇಳಿದ್ದು, ಸರ್ಪ ವಿದ್ಯೆಯಲ್ಲಿ ಹೇಳಿದ್ದು, ವಾಜೀಕರಣ ವಿದ್ಯೆ, ಕಾಮಶಾಸ್ತ್ರ ಮೊದಲಾದವುಗಳಲ್ಲಿ ಹೇಳಿದ್ದು ಇದೆ ಅಷ್ಟೇ.
ಅದರಲ್ಲಿ ವಿಶೇಷ ಪ್ರವೇಶ ಮಾಡಬಾರದು ಯತಿಗಳಾದವರು. ಮಮ ಅತ್ರ ಅಸ್ತಿ ಪ್ರಯೋಜನಂ, ನನಗಿದರಲ್ಲಿ ಪ್ರಯೋಜನ ಇದೆ ಅಂತನ್ನುವ ಪ್ರಜ್ಞೆ, ಅದು ಒಂಥರಹ ಶ್ರದ್ಧೆ. ಇತ್ಯನ್ಯ ತತ್ರ ಪೂರ್ವಾತು ಯತೆ ಕಾರ್ಯ ಕಲಾಸ್ವಪಿ, ಕಲೆಗಳಲ್ಲಿ ಯತಿ ಪ್ರವೇಶ ಮಾಡಬಾರದು. ನಮ್ಮ ಸ್ವಾಮಿಗಳು ಸಾಂಬ ವಿವಾಹದ ಬಗ್ಗೆ ಬಹಳ ಚಿಕ್ಕಂದಿನಲ್ಲಿ ಸುಮಾರು 17-18 ವರ್ಷದಲ್ಲಿ ಮಹಾಕಾವ್ಯವೊಂದನ್ನು ರಚನೆ ಮಾಡಿದರು. ಪೇಜಾವರ ಸ್ವಾಮಿಗಳು ಒಳ್ಳೆ ಕವಿ, ಅವರಿಗೆ ಆ ರಾಸಿಕ್ಯ ಬುದ್ಧಿ ಇತ್ತು. ತರ್ಕಶಾಸ್ತ್ರವನ್ನು ಓದಿಯೂ ಕೂಡ ಆ ರಾಸಿಕ್ಯ ಅನ್ನೋದು ಅವರೊಬ್ಬರಲ್ಲೇ ನಾವು ಕಾಣ್ತಾ ಇದ್ದದ್ದು. ಇನ್ನೆಲ್ಲ ತಾರ್ಕಿಕರಲ್ಲಿ ರಸಿಕತೆ ಇಲ್ಲದ ಬರಡುತನ ನೇರ ಗೊತ್ತಾಗ್ತಾ ಇತ್ತು. ಆ ಕಾವ್ಯವನ್ನು ರಚನೆ ಮಾಡಿ ವಿದ್ಯಾಮಾನ್ಯರಿಗೆ ತೋರಿಸಿದಾಗ ವಿದ್ಯಾಮಾನ್ಯರು ಹೇಳಿದ್ರು, ಯತಿಗಳಿಗೆ ಕಲೆಯಲ್ಲಿ ಪ್ರವೇಶ ಒಳ್ಳೆಯದಲ್ಲ, ಇದನ್ನು ಬೆಂಕಿಗೆ ಹಾಕಿ ಅಂತಂದರು. ಗುರುಗಳ ಮಾತನ್ನು ಅಕ್ಷರಶಃ ಪಾಲನೆ ಮಾಡಿದ್ರು, ಪುಸ್ತಕವನ್ನು ಸುಟ್ಟಿಯೇ ಬಿಟ್ಟರು. ಭಂಡಾರಕೆರೆಯಲ್ಲಿ ನಡೆದ ಘಟನೆ ಅದು. ಒಂದು ಚೂರು ಯೋಚನೆ ಮಾಡಲಿಲ್ಲ. ಆಜ್ಞಾ ಗುರುಣಾಮ್ಯ ಅವಿಚಾರಣೀಯ ಅಂತ, ಗುರುಗಳ ಆಜ್ಞೆಯನ್ನು ಚತು ತಪ್ಪದೇ ಪಾಲಿಸಬೇಕು ಅನ್ನುವ ಒಂದೇ ಒಂದು ಕಾರಣದಿಂದ ಅದನ್ನು ತ್ಯಾಗದೇ ಎಸ್ತು ಬಿಟ್ರು ಕಲೆಯಲ್ಲಿ. ಅದರಿಂದಾಗಿ ವ್ಯಾಸತೀರ್ಥರ ತರಹ ಒಳ್ಳೆ ಬ್ರಹ್ಮಚರ್ಯವನ್ನು ಅವರು ಪಾಲನೆ ಮಾಡಲಿಕ್ಕಾಯಿತು. ಆದರೆ ಅದೇ ಸಂದರ್ಭದಲ್ಲಿ ಕಲೆಯಲ್ಲಿ ಪ್ರವೇಶ ಮಾಡಿದ ಬೇರೆ ಎಲ್ಲ ಯತಿಗಳು ಯಾವ ರೀತಿ ತೊರೆದರು ಸನ್ಯಾಸಾಶ್ರಮವನ್ನು ಅಂತ ಜಗತ್ತು ನೋಡಿತು. ಸನ್ಯಾಸಾಶ್ರಮವನ್ನು ಬಿಟ್ಟದ್ದು ಕಲೆಯಲ್ಲಿ ಪ್ರವೇಶ ಮಾಡಿದ್ದರಿಂದ ಅನ್ನೋದು ಅದು ಓಪನ್ ಸೀಕ್ರೆಟ್. ಅದರಿಂದಾಗಿ ಯತಿ ಅದನ್ನು ಬಿಡಬೇಕು ಅಂತ ತತ್ರ ಪೂರ್ವಾತು ಯತೆ ಕಾರ್ಯ ಕಲಾಸ್ವಪಿ, ಯತಿ ಕಲೆಯನ್ನು ದ್ವೇಷ ಮಾಡಬೇಕು ಅಂತಲ್ಲ ಹೇಳ್ತಾ ಇರೋದು. ಈ ಕಲೆಯಿಂದ ನನಗೆ ಪ್ರಯೋಜನ ಇಲ್ಲ ಅಂತ ಅಷ್ಟೇ ಚಿಂತನೆ ಮಾಡಬೇಕು, ದ್ವೇಷ ಮಾಡಿ ಅಂತಲ್ಲ. ಅದಕ್ಕೆ ಅನಿಂದ ಅಂತ ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ಅನ್ಯತ್ರ ಅನಿಂದ ಅವನು ಇರಬೇಕು. ದ್ವಿತೀಯಾತು ನ ಕರ್ತವ್ಯ ಪಂಚರಾತ್ರ ವಿರೋಧಿಷು, ಇನ್ನು ಪಂಚರಾತ್ರಕ್ಕೆ ವಿರುದ್ಧವಾದ ಗ್ರಂಥಗಳಲ್ಲಿ ಇದೆ ಅಂತಲೂ ಚಿಂತನೆ ಮಾಡಬಾರದು, ನನಗೆ ಪ್ರಯೋಜನ ಇದೆ ಅಂತಲೂ ಚಿಂತನೆ ಮಾಡಬಾರದು. ಸದೈವ ನಿಂದಾತರವೈಶ್ಚ ಬ್ರಹ್ಮಾದಿಸ್ಥಾವರಾಂತಕೈ ಸಮ್ಯಕ್ ಕಾರ್ಯ ತದ್ವಿನಾ ಚ ತಮೋಯಾತಿ ವಿನಿಶ್ಚಯಾತ್. ಕಲೆ ಮೊದಲಾದವುಗಳಲ್ಲಿ ಯತಿ ಅತ್ಯಂತ ವ್ಯಾಪೃತನಾಗಬಾರದು. ಯತಿ ಅಂತ ಹೇಳಿದ್ರೆ ಇಲ್ಲಿ ಸನ್ಯಾಸಿ ಅಂತ ಮಾತ್ರ ಅಲ್ಲ, ಯಾವುದೇ ಸಾಧಕ ಅದನ್ನು ಯಥಾಯೋಗ್ಯವಾಗಿ ಸ್ವೀಕಾರ ಮಾಡಬೇಕು. ಅದರಿಂದ ಸಿಗುವ ಒಳ್ಳೆಯ ಅಂಶಗಳನ್ನು ಗ್ರಹಿಸಬೇಕು, ಆದರೆ ಅದರಲ್ಲಿಯೇ ತೊಡಗಬಾರದು. ಕುರುವಂತ್ಯೇವ ಸುರಾಸ್ತತ್ರ ಸುರಾಸ್ ತದನ್ಯೇಷಾಂ ತಮೋ ಭವೇತ್. ಇಲ್ಲ ಅಂತ ಹೇಳಿದರೆ ಅವನಿಗೆ ತಮಸ್ಸು. ಪಂಚರಾತ್ರಂ ಚ ವೇದಾಶ್ಚ ಮೂಲ ರಾಮಾಯಣಂ ತಥಾ ಪುರಾಣಂ ಭಾಗವತಂ ಚೈವ ಭಾರತಂಚ ನ ಭಿದ್ಯತೆ. ಪಂಚರಾತ್ರ, ವೇದ, ಮೂಲ ರಾಮಾಯಣ, ಭಾಗವತ, ಪುರಾಣ ಇವುಗಳಲ್ಲಿ ನನಗೆ ಪ್ರಯೋಜನ ಇದೆ ಅಂತನ್ನುವ ಬುದ್ಧಿ ಇರಬೇಕು. ನನ್ನ ಪ್ರಯೋಜನ ಅಂದರೆ ನನ್ನ ಜೀವ ನಿಜವಾಗಿ ಬೆಳೆದು ಆನಂದವನ್ನು ಪಡೆಯುತ್ತೆ, ಮೋಕ್ಷಾನಂದಕ್ಕೆ ಸಾಧನವಾದದ್ದು ಈ ಶಾಸ್ತ್ರಗಳು ಅಂತನ್ನುವ ಬುದ್ಧಿ ಇರಬೇಕು. ಇದು ನನಗೆ ಪ್ರಯೋಜನ ಇದೆ ಅಂತನ್ನುವ ಪ್ರಜ್ಞೆ, ಅದನ್ನು ಶ್ರದ್ಧಾ ಅಂತ ಕರೀತಾರೆ. ಆ ಶ್ರದ್ಧೆ ಇರಬೇಕು. ಏತೇಶ್ವಪಿ ಯಥಾ ವಿಷ್ಣೋರಾಧಿಕ್ಯ ಪ್ರತಿಪಾದನಂ ತದ್ಭಕ್ತಾನಾಂಚಕ್ರಮಚಃ ಸ ಏವಾರ್ಥೋ ನ ಚಾಪರಃ. ಇವುಗಳಲ್ಲಿ ದೇವರ ಸರ್ವೋತ್ತಮತ್ವ ಮತ್ತು ದೇವರ ಭಕ್ತರಲ್ಲಿ ತಾರತಮ್ಯ ಇವುಗಳ ಅರಿವಿರಬೇಕು. ಅನ್ಯಥಾ ದೃಶ್ಯಮಾನಂತೂ ಮೋಹಾಯೈವ ವಿನಿರ್ದಿಶೇತ್. ಇದಲ್ಲದೆ ಬೇರೆ ರೀತಿಯಾಗಿ ಕಾಣುವುದನ್ನು ದೇವರು ದುರ್ಜನರ ಮೋಹಕ್ಕಾಗಿ ಇಲ್ಲಿ ಹೇಳಿದ್ದು ಅಂತನ್ನುವ ಎಚ್ಚರವೂ ಇರಬೇಕು.
ತಸ್ಮಾತ್ ಸರ್ವೇಷು ಶಾಸ್ತ್ರೇಷು ವಿಷ್ಣೋರಾಧಿಕ್ಯಮೇವತು ಕ್ರಮೇಣ ಚ ತದೀಯಾನಾಂ ಪ್ರತಿಪಾದ್ಯಂ ನಚಾಪರಂ ಇತಿ ಬ್ರಹ್ಮಾಂಡೇ. ಅದರಿಂದ ಸಮಗ್ರ ಶಾಸ್ತ್ರಗಳಲ್ಲಿ ದೇವರ ಆಧಿಕ್ಯವನ್ನು ಕಾಣುವುದೇ ಉದ್ದೇಶ ಆಗಬೇಕು. ಹಾಗಾದಾಗ ಮಾತ್ರ ನನಗೆ ಪ್ರಯೋಜನ ಇರುತ್ತೆ ಅಂತ ಅಂದುಕೊಳ್ಳಬೇಕು ಅಂತ ಬ್ರಹ್ಮಾಂಡದಲ್ಲಿದೆ. ಇಷ್ಟನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಶ್ಲೋಕವನ್ನು ಓದಬೇಕು. ಶ್ರದ್ಧಾಂ ಭಾಗವತೆ ಶಾಸ್ತ್ರೆ, ಭಗವಂತನಿಗೆ ಸಂಬಂಧಪಟ್ಟ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ ಪುರಾಣ, ಪಂಚರಾತ್ರ, ಮೂಲ ರಾಮಾಯಣ ಇವುಗಳನ್ನು ಅನುಸರಿಸಿದ ಎಲ್ಲ ಗ್ರಂಥಗಳು, ಇವುಗಳಲ್ಲಿ ದೇವರ ಅರಿವನ್ನು ನೀಡುವ ಮೂಲಕ ನನಗೆ ಪ್ರಯೋಜನ ಇದೆ ಅಂತನ್ನುವ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು. ಅದು ಶ್ರದ್ಧಾಂ ಭಾಗವತೆ ಶಾಸ್ತ್ರೇ. ಇನ್ನು ಅನ್ಯತ್ರ ಅನಿಂದಾಂ, ಪರಮಾತ್ಮನಿಗೆ ವಿರುದ್ಧವಲ್ಲದ ಕಲೆಗಳಲ್ಲಿ ವಾಸ್ತುಶಾಸ್ತ್ರ ಇದೆ, ಯೋಗಶಾಸ್ತ್ರ ಇದೆ, ಆಯುರ್ವೇದ ಶಾಸ್ತ್ರ ಇದೆ, ಕೃಷ್ಯಾಯುರ್ವೇದ ಇದೆ, ಪಶ್ವಾಯುರ್ವೇದ ಇದೆ, ಸರ್ಪವಿದ್ಯೆ ಇದೆ, ಚಾಕ್ಷುಷ ವಿದ್ಯೆ ಇದೆ. ಎಲ್ಲೂ ಇರುವ ವಸ್ತುವನ್ನು ಕಾಣುವಂಥದ್ದು. ಮತ್ತು ಮುಂದೆ ಅನೇಕ ಸಿದ್ಧಿಗಳು ಬರುತ್ತೆ. ಅಲ್ಲಿ ಎಲ್ಲ ಅನಿಂದಾಂ, ನನಗೆ ಇದು ಬೇಕು ಅಂತನೂ ಅಲ್ಲ, ಇದು ಬೇಡ, ಈ ಥರದ್ದಿಲ್ಲ ಅಂತನೂ ಇಲ್ಲ. ಆ ತರಹ ತಟಸ್ಥವಾಗಿ ಇರಬೇಕು. ಅದು ಸಾಧಕನೊಬ್ಬನ ಜೀವನದ ಉಸಿರು ಆಗಬೇಕು. ಇದನ್ನು ಇಟ್ಕೊಳ್ಬೇಕು. ಅನಿಂದಾಂ ಅನ್ಯತ್ರ. ಇಷ್ಟನ್ನು ಬೇರೆ ಕಡೆಯೂ ಹೇಳಿದ್ದಾರೆ. ಏನು? ಅಂಧಂ ತಮಪ್ರವಿಚಂತಿ ಯೇ ವಿದ್ಯಾಮುಪಾತತೆ ತತೋ ಭೂಯ ಇವತೆ ತಮೋಯು ವಿದ್ಯಾಯಾಂಗ್ರತಾ ಇತ್ಯಾದಿ ಚ ಅಂದರು. ವಿದ್ಯೆ ಅವಿದ್ಯೆಗಳ ಬಗ್ಗೆ ಸ್ಫುಟವಾದ ತಿಳುವಳಿಕೆ ಇರಬೇಕು. ಅಂಧಂ ತಮಪ್ರವಿಚಂತಿ ಯೇ ವಿದ್ಯಾಮುಪಾತತೆ. ಅವಿದ್ಯಾ ಅಂದರೆ ಖಂಡನೆ ಮಾತ್ರ ಅಂತ ಅರ್ಥ. ವಿದ್ಯೆ ಅಲ್ಲ, ತಿಳುವಳಿಕೆ ಅಲ್ಲ, ಮತ್ತೆ ಖಂಡನೆ ಅಂತ. ಅಂತನ್ನುವ ಅರ್ಥಕ್ಕೆ ನನಗೆ 2-3 ಅರ್ಥ ಇದೆ. ಒಟ್ಟಾರೆ ಶಾಸ್ತ್ರದಲ್ಲಿ 6 ಅರ್ಥವನ್ನು ಹೇಳ್ತಾರೆ. ಇಲ್ಲ, ಅಲ್ಲ ಬಿಟ್ಟು 6 ಅರ್ಥಗಳಿದೆ. ಇದು ಇಲ್ಲ ಅಲ್ಲ ಸೇರಿ 6 ಅರ್ಥ. ಇವಾಗ ಅಸುರ ಅಂತ ಇದೆ. ನಾವು ಅಸುರರಲ್ವ? ಅಸುರ ಅನ್ನೋ ಶಬ್ದಕ್ಕೆ ಸುರ ವಿರುದ್ಧ ಅಂತ ಅರ್ಥ. ಅನುದರ ಕನ್ಯಾ ಅಂತ ಒಂದು ಪ್ರಯೋಗ ಇದೆ. ಅಸುರಾಹ ಅಂದರೆ ದೇವತೆಗಳಿಗೆ ವಿರೋಧಿ ಎನ್ನುವ ಅರ್ಥದಲ್ಲಿ ದೈತ್ಯರು, ಅಸುರರು. ದೇವತೆಗಳಲ್ಲ ಅನ್ನೋ ಅರ್ಥದಲ್ಲಿ ನಾವೆಲ್ಲರೂ ಅಸುರರೇ, ನಾವು ದೇವತೆಗಳಲ್ಲ. ಇದು ಅಸುರರು. ಇನ್ನೂ ಅನುದರ ಕನ್ಯಾ, ಆ ಹೆಣ್ಣು ಮಗಳಿಗೆ ಹೊಟ್ಟೆಯೇ ಇಲ್ಲ. ಹೊಟ್ಟೆ ಇಲ್ಲ ಅಂದರೆ ಅತ್ಯಂತ ತೆಳು ಅಂತ ಅರ್ಥ. ಇನ್ನು ನ ಅನ್ನೋದು ಉಪಮಾರ್ಥದಲ್ಲಿ ಇದೆ. ಮೃಗೋನ ಭೀಮಕ್ಕು ಚರೋಗಿರಿಷ್ಠ ಇತ್ಯಾದಿ ವೇದಗಳಲ್ಲಿ ನನ್ ಅಂತನ್ನೋದು ಉಪಮಾರ್ಥದಲ್ಲಿ ಇದೆ. ಲೋಕದಲ್ಲಿಯೂ ಕೂಡ ಇದೆ. ಅದೇವೋಯಂ ಮನುಷ್ಯ ಅಂದರೆ ದೇವತೆಗಳಿಗೆ ಸಮ, ದೇವರಂಥ ಮನುಷ್ಯ ಅಂತನ್ನಲ್ವೇ ಕನ್ನಡದಲ್ಲಿ. ಅದಕ್ಕೆ ಸಂಸ್ಕೃತದಲ್ಲಿ ಅದೇವೋಯಂ ಮನುಷ್ಯ ಅಂತಾರೆ. ಅದೇವ. ಹೀಗೆ ಹಲವಾರು ಅರ್ಥ ಇದೆ. ಅಲ್ಪ ಅನ್ನೋ ಅರ್ಥದಲ್ಲಿಯೂ ಅ ಅನ್ನೋದಿದೆ. ನನಗೆ 6 ಅರ್ಥ ಇದೆ. ಹಾಗೆ ಇದು ಅವಿದ್ಯಾ ಅಂತ ಯಾಜ್ಞೀಯ ಮಂತ್ರೋಪನಿಷತ್ತಿನಲ್ಲಿ ಅವಿದ್ಯಾ ಅಂದರೆ ವಿದ್ಯೆ ಅಲ್ಲ, ಅಂದರೆ ಖಂಡನೆ. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಭಯಂತಹ. ವಿದ್ಯೆಯನ್ನು ಅವಿದ್ಯೆಯನ್ನು ತಿಳ್ಕೊಳ್ಬೇಕು. ವಿದ್ಯೆ ಅಂದರೆ ತಿಳುವಳಿಕೆ, ಅವಿದ್ಯೆ ಅಂದರೆ ಖಂಡನೆ. ಎರಡೂ ಕೂಡ ಇರಬೇಕು. ಯಾಕೆ? ಯಾರು ಅವಿದ್ಯೆಯನ್ನು, ಕೇವಲ ಅವಿದ್ಯೆ ಖಂಡನೆಯನ್ನು ಮಾಡ್ತಾನೆ, ಅವನು ಅಂಧಂತಮಸ್ಸನ್ನು ಪ್ರವೇಶ ಮಾಡ್ತಾನೆ. ಯಾರು ನಮ್ಮ ಖಂಡನೆ ಎಲ್ಲ ಬೇಡಪ್ಪ, ವಿದ್ಯೆಯಲ್ಲಿ ಮಾತ್ರ ರತರಾಗಿರ್ತೇವೆ ಅಂದರೆ ಇನ್ನೂ ಹೆಚ್ಚಿನ ದುಃಖಕ್ಕೆ ಒಳಗಾಗ್ತಾನವನು. ಯಾಕೆ ಅಂದರೆ ಹಲವಾರು ಸಜ್ಜನರಿಗೆ ನೇರವಾದ ದಾರಿಯನ್ನು ಅವರು ತೋರಿಸಿರಲ್ಲ. ಖಂಡನೆ ಅಂತ ಹೇಳಿದ್ರೆ ನಮ್ಮ ಚಿಂತನೆ ದಾರಿ ತಪ್ಪಬಾರದು, ಬೇರೆ ಕಡೆಯಿಂದ ಹೋಗಿ ಬೇರೆ ಕಡೆಗೆ ಸೇರ್ಕೊಂಡ್ಬಿಡಬಾರದು ಅಂತ.
ಮೇಲ್ನೋಟಕ್ಕೆ ಮಾತ್ರ ಬೇರೆ ಥರ ಇರುತ್ತೆ, ಆಂತರ್ಯದಲ್ಲಿ ನಾವು ಇನ್ನೇನೋ ಆಗಿಬಿಟ್ಟಿರ್ತೇವೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗೋದು ಅಂತ ಹೇಳ್ತೇವಲ್ಲ, ಆ ತರಹ ಆಗಿಬಿಟ್ರೆ ಕಷ್ಟ. ಅದಕ್ಕಾಗಿ ನಾವು ಯಾವ ಹಂತದಲ್ಲಿ ಕಾಂಪ್ರಮೈಸ್ ಆಗಬೇಕು, ಯಾವ ಹಂತದಲ್ಲಿ ಕಾಂಪ್ರಮೈಸ್ ಆಗಬಾರದು ಅನ್ನೋದರ ಬಗ್ಗೆ ಎಚ್ಚರ ಇರಬೇಕು. ಯಾಕೆಂದರೆ ಕೆಲವೊಮ್ಮೆ ಹಾಗಾಗತ್ತೆ, ನಾವು ಯಾವುದನ್ನು ಮಾಡಬಾರದು ಅಂತ ಇರುತ್ತೋ ಕೆಲವೊಮ್ಮೆ ಸುತ್ತ ಹೋಗಿ ಅದನ್ನೇ ಮಾಡ್ತಾ ಇರ್ತೇವೆ. ಉತ್ಕಟವಾಗಿ ಇದನ್ನು ಮಾಡಬಾರದು ಅಂತ ಯಾವುದೋ ಒಂದನ್ನು ಇಟ್ಕೊಂಡಿರ್ತೇವೆ. ಉದಾಹರಣೆಗೆ, ನಾನು ಒಂದೇ ಹೊತ್ತು ಊಟ ಮಾಡಬೇಕು, ಮಡಿಯಲ್ಲೇ ಊಟ ಮಾಡಬೇಕು ಅಂತ ನಾನು ಅಂದ್ಕೊಂಡಿರ್ತೇನೆ. ಅದಕ್ಕೇನು ಮಾಡೋದು, ಒಟ್ಟಿಗೆ 11 ಗಂಟೆಗೆ ಸ್ನಾನ ಮಾಡಿಬಿಟ್ಟು ಒಲೆ ಹೊತ್ತಿಸ್ಕೊಂಡು ಈಚೆ ಜಪ ಮಾಡ್ತಾ ಇದ್ದರೆ ಜಪ ಪೂಜೆ ಮುಗಿಯೋಷ್ಟೊತ್ತಿಗೆಲ್ಲ ಅನ್ನ ಆಗಿರುತ್ತೆ, ಇದನ್ನು ಊಟ ಮಾಡ್ತೇನೆ ಅಂತ ಅಂದ್ಕೊಳ್ಳೋದು. ಇದು ಧರ್ಮ ಮಾಡಬೇಕು ಅಂತ ನಾನು ಮಡಿ ಮಾಡ್ತಾ ಇರೋದು. ಸುತ್ತಮುತ್ತಲೂ ಇದು ಅಧರ್ಮವೇ ಆಗೋಗಿರುತ್ತೆ. ಯಾಕೆಂದರೆ ಬೆಳಗ್ಗೆ ಬೇಕೆದ್ದು ಜಪ ಮಾಡೋದು ಹೊರಟೋಗಿರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಏನೋ ಮಾಡಲಿಕ್ಕೆ ಹೊರಟು ಏನೋ ಆಗಿಬಿಟ್ಟಿರುತ್ತೆ. ಅದಕ್ಕಾಗಿ ಯಾವಾಗಲೂ ಕೂಡ ಇದರ ಎರಡರ ನಡುವಣ ವ್ಯತ್ಯಾಸವನ್ನು ಗಮನಿಸ್ತಾನೇ ಇರಬೇಕು. ಅಂದರೆ ಅವಿದ್ಯ ಇರಬೇಕು. ಅಂದರೆ ಖಂಡನೆ ಅಂದರೆ ಹೊರಗಡೆ ಅಲ್ಲ, ಹೊರಗಡೆ ಉತ್ಕಟವಾಗಿ ಚಿಂತನೆ ಮಾಡ್ತಾ ಇರೋದಲ್ಲ. ಹೊರಗಡೆ ಖಂಡನೆ ಮಾಡೋದಕ್ಕಿಂತ ಒಳಗಡೆಯಿಂದ ಒಬ್ಬರು ಇನ್ನೊಬ್ಬರಾಗಬಾರದು ಅನ್ನುವ ಚಿಂತನೆಯಲ್ಲಿ ಇರಬೇಕು. ಅದು ಇದಾಗಬಾರದು ಅನ್ನುವ ಗಟ್ಟಿ ಚಿಂತನೆ ಇರಬೇಕು. ಈ ಹಿನ್ನೆಲೆಯಿಂದ ಅವಿದ್ಯಾ ಅಂತ ಹೇಳಿದ್ರೆ ಖಂಡನೆ. ಕೇವಲ ಖಂಡನೆ ಮಾಡಿದ್ರೂ ದುಃಖ ಆಗತ್ತೆ ನಮಗೆ. ಯಾಕೆಂದರೆ ತತ್ವವನ್ನೇ ತಿಳಿಯದೆ ಬರೇ ಖಂಡನೆ ಕಟ್ಕೊಂಡು ಏನು ಮಾಡೋಣ? ಸರಿ, ಕೇವಲ ನಾವೇನು ಖಂಡನೆ ಮಾಡೋದು ಬೇಡಪ್ಪ, ದುರ್ವಿಚಾರಗಳನ್ನು ಖಂಡನೆ ಮಾಡೋದು ಬೇಡ, ನಮಗೆ ಯಾಕೆ, ನಮ್ಮ ಪಾಡಿಗೆ ನಾವು ಓದ್ತಾ ಇರೋಣ ಅನ್ನೋದು ಕೂಡ ಖಂಡನೆಯೇ ಆಗಿ ಹೋಗುತ್ತೆ. ಅನ್ನೋದು ಕೂಡ ನಿಜವಾದ ಜ್ಞಾನದಿಂದ ದೂರ ಸರಿಯೋದೇ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ಹಲವಾರು ಜನ ದಾರಿ ತಪ್ಪಿರ್ತಾ ಇರ್ತಾರೆ, ಹಲವಾರು ಜನರಿಗೆ ಗೊತ್ತಾಗಿರಲ್ಲ. ನೀವು ಖಂಡನೆ ಮಾಡದೆ ಹೋದರೆ ಅವ್ರಿಗೆ ಆ ಥಾಟ್ ಪ್ರೊವೋಕಿಂಗೇ ಇರೋದಿಲ್ಲ. ಅದರಿಂದ ಎರಡನ್ನೂ ಔಚಿತ್ಯ ಮೀರದಂತೆ ಮಾಡಬೇಕು. ಈ ಔಚಿತ್ಯ ಅನ್ನೋದು ಬಹಳ ಪ್ರಮುಖವಾದ ಸಂಗತಿ. ಔಚಿತ್ಯ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ತಮಾಷೆ ನಿಮಗೆ ಹೇಳಬೇಕು. ಈ ಚಪ್ಪಲಿ ಎಷ್ಟು ಚೆನ್ನಾಗಿದೆ ಅಂದರೆ ತಲೆ ಮೇಲೆ ಇಟ್ಕೊಳ್ಬೇಕು, ಅಷ್ಟು ಚೆನ್ನಾಗಿದೆ ಅಂತ ಹೇಳಿದಂತೊಬ್ಬ. ತಗೊಂಡೇನು ಮಾಡೋಣ, ಚಪ್ಪಲಿ ಇರೋದೇ ಕಾಲ್ಗೆ ಹಾಕ್ಲಿಕ್ಕೆ. ಈ ಚಪ್ಪಲಿ ಎಷ್ಟು ಗಟ್ಟಿ ಇದೆ ಅಂತ ನೋಡಬೇಕಾ, ಬಾಯಲ್ಲಿ ಕಚ್ಚಿ ಹರಿದ್ರೂ ಈ ಚಪ್ಪಲಿ ಬರೋಲ್ಲ ಅಂತ ಇನ್ನೊಬ್ಬ ಹೇಳಿದಂತೆ. ಅದೆರಡು ಅನೌಚಿತ್ಯ. ಔಚಿತ್ಯ ಇರಬೇಕು, ಖಂಡನೆಯಲ್ಲಿಯೂ ಔಚಿತ್ಯ ಇರಬೇಕು. ಮಂಡನೆ ಅಥವಾ ತತ್ವವನ್ನು ಮನವರಿಕೆ ಮಾಡಿಕೊಡುವಾಗಲೂ ಔಚಿತ್ಯ ಇರಬೇಕು. ಔಚಿತ್ಯವರಿತು ಹದವರಿತು ಖಂಡನೆ ಮಂಡನೆಗಳನ್ನು ಮಾಡಬೇಕು. ಆವಾಗ ದೇವರ ಕಡೆಗೆ ಹೋಗಲಿಕ್ಕಾಗತ್ತೆ. ಕೇವಲ ಖಂಡನೆಯೂ ಜೀವನೋದ್ದೇಶ ಆಗಬಾರದು, ಕೇವಲ ನಮ್ಮ ಪಾಡಿಗೆ ನಾವಿರ್ತೇವೆ ಅನ್ನೋದು ಜೀವನೋದ್ದೇಶ ಆಗಿರಬಾರದು. ಎರಡನ್ನೂ ಔಚಿತ್ಯಪೂರ್ವಕವಾಗಿ ನಾವು ತೆಗೆದುಕೊಳ್ಳಬೇಕು. ಇದು ಅವಿದ್ಯೆಯನ್ನು ನಾವು ಒಪ್ಪಿಕೊಳ್ಳುವ ಬಗೆ. ಈ ತರಹದ ಅನಿಂದ ಕಲಾವಿದ್ಯಾದಿಗಳಲ್ಲಿ ಇರಬೇಕು. ಕಲಾವಿದ್ಯೆ ಮೊದಲಾದವುಗಳಲ್ಲಿ ಇರಬೇಕು, ಕಲೆ ಮೊದಲಾದವುಗಳಲ್ಲಿ ಇರತಕ್ಕದ್ದು. ಅದಕ್ಕೆ ಮಧ್ವಾಚಾರ್ಯರು ಸನ್ಯಾಸಿಗಳೂ ಭಾಗವಹಿಸಲಿಕ್ಕೆ ಅನುಕೂಲವಾಗಿ ವೀರರಸ ಪ್ರಧಾನವಾದ ಶೃಂಗಾರದ ಸೋಂಕಿಲ್ಲದ ಯಕ್ಷಗಾನವನ್ನು ನರಹರಿ ತೀರ್ಥರ ಮೂಲಕ ಆವಿಷ್ಕರಿಸಿದ್ದು. ಯಕ್ಷಗಾನದಲ್ಲಿ ಮೂಲಭೂತವಾಗಿ ಶೃಂಗಾರ ಇಲ್ಲವೇ ಇಲ್ಲ ಅಲ್ಲ. ಆದರೆ ಈಗ ಮಾಡ್ತಾರಲ್ಲ ತಂಕು ತಿಟ್ಟು ಬಡಗು ತಿಟ್ಟುವಿನಲ್ಲಿ, ಅದು ನಂತರದ ಪೊಲ್ಯೂಷನ್. ಆದರೆ ಮೊದಲು ವೀರರಸ ಪ್ರಧಾನವಾದ ಪರಮಾತ್ಮನ ಅವತಾರ ಗಾಥೆಗಳನ್ನು
ಹೇಳಲಿಕ್ಕಾಗಿ ಇರತಕ್ಕಂಥದ್ದು. ಹೀಗಾಗಿ ಎಲ್ಲಿಯೂ ಕೂಡ ಔಚಿತ್ಯ ಮೀರಬಾರದು ಅನ್ನೋದು ಇದರ ಉದ್ದೇಶ. ಅದರಿಂದಾಗಿ ಅಂಧಂತಮ ಪ್ರವಿಚಂತಿ ಅಂದರು. ಗೃಹಿಣೋತ್ಯಲ್ಪಬೋಧಸ್ಯ ನಕಲಾಸು ಪ್ರಯೋಜನಂ ಆವರ್ತಯೇ ದ್ವೇರತಂತ್ರಾನ್ ಮುಖ್ಯೋಕ್ತೋ ಹರಿರತ್ರ ಹಿ ಇತಿ ಹರಿವಂಚೇಚು. ಆಯಿತು, ಸನ್ಯಾಸಿಗಳನ್ನು ಆಚೆ ಹಾಕೋಣ, ಅವರಿಗೆ ಕಲೆ ಬೇಡ. ಗೃಹಸ್ಥರ ಜವಾಬ್ದಾರಿ ಏನು ಸ್ವಾಮಿ? ಗೃಹಸ್ಥರು ಕಲೆಯನ್ನು ಸ್ವೀಕಾರ ಮಾಡಬೇಕೇ ಬಿಡಬೇಕೇ? ಗೃಹಸ್ಥರು ಕಲೆಯನ್ನು ಆಸ್ವಾದನೆ ಮಾಡಬೇಕೇ ಬಿಡಬೇಕೇ ಅಂತಂದರೆ ಆಚಾರ್ಯರು ಹೇಳ್ತಾರೆ, ನಿಮ್ಮ ಪ್ರಜ್ಞೆಯ ಲೆವೆಲನ್ನು ನೋಡಿಕೊಂಡು ಕಲೆಯಲ್ಲಿ ಭಾಗವಹಿಸೋದಿದ್ದರೆ ಭಾಗವಹಿಸಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ಪ್ರಜ್ಞಾಧಿಕ್ಯ ಇತ್ತು, ಅದನ್ನು ಓದ್ತೇನೆ, ಇದನ್ನು ಓದ್ತೇನೆ, ಅದನ್ನು ಆಸ್ವಾದನೆ ಮಾಡ್ತೇನೆ, ಇದನ್ನು ಆಸ್ವಾದನೆ ಮಾಡ್ತೇನೆ, ಅಲ್ಲಿದ್ದಾಗಲೂ ಕೂಡ ಈ ಪ್ರಮೇಯ ಅನುಸಂಧಾನ ಮಾಡ್ತೇನೆ, ಇಲ್ಲಿದ್ದಾಗಲೂ ಆ ಸೌಂದರ್ಯವನ್ನು ಕಾಣ್ತೇನೆ ಅಂದರೆ ಯಾವ ತೊಂದರೆಯೂ ಇಲ್ಲ. ತತ್ವಶಾಸ್ತ್ರದಲ್ಲಿದ್ದು ಕಾವ್ಯದ ಸೌಂದರ್ಯವನ್ನು ಅನುಸಂಧಾನ ಮಾಡ್ತೇನೆ ಅಂದರೆ ತೊಂದರೆ ಇಲ್ಲ, ಓದಿ. ಕಲೆಯಲ್ಲಿ ತತ್ವಶಾಸ್ತ್ರದ ಒಂದು ಚಿಂತನೆಯನ್ನು ಮಾಡ್ತೇನೆ ಅಂದರೆ ಆಯಿತು, ಮಾಡಿ, ತೊಂದರೆ ಇಲ್ಲ. ಅಲ್ಪಬೋಧಸ್ಯ, ಆದರೆ ಎಲ್ಲವನ್ನು ಒಳಗೊಳ್ಳುವ ಪ್ರಜ್ಞೆ ಇಲ್ಲದೆ ಹೋದಾಗ ನೀವು ಕಲೆಗೆ ಹೋಗದೇ ಇರೋದೇ ಉತ್ತಮ. ಕಾವ್ಯದಲ್ಲಿ ಮುಳುಗದೆ ಕೇವಲ ಶಾಸ್ತ್ರವನ್ನು ಹಿಡಿದುಕೊಂಡು ಓದಿ ದೇವರಲ್ಲಿ ಭಕ್ತಿ ಮಾಡಿ ಮುಂದುವರಿಯೋದು ಒಳ್ಳೆಯದು. ನಿಮಗೆ ಅಗಾಧವಾದ ಪ್ರಜ್ಞೆ ಇತ್ತು, ಈ ನದಿಯಲ್ಲಿಯೂ ಈಜಬಲ್ಲಿರಿ, ಆ ನದಿಯಲ್ಲಿಯೂ ಈಜಬಲ್ಲಿರಿ ಅಂತಂದರೆ ಎಲ್ಲಿ ಬೇಕಾದರೂ ಮಾಡಬಹುದು. ಅದು ಬುದ್ಧಿ ಇರುವವನ ಚಾಯ್ಸ್. ಅದು ಮಿನಿಮಮ್ ಇಷ್ಟು ಓದಬೇಕು ಅಷ್ಟೆ. ಯಾರಿಗೆ ಪ್ರಜ್ಞಾ ಬಾಹಳ್ಯ ಇಲ್ಲ, ಯಾರಿಗೆ ಪ್ರಜ್ಞಾ ವೈಭವ ಇಲ್ಲ, ಅವನು ಕೇವಲ ಇದನ್ನು ಓದಿಕೊಂಡು, ಶಾಸ್ತ್ರವನ್ನು ಓದಿಕೊಂಡು ಚಿಂತನೆ ಮಾಡೋದು ಒಳ್ಳೆಯದು. ಯಾರಿಗಾಗಿದೆ ಇಲ್ಲ ನಾನು ಬೇರೆ ಶಾಸ್ತ್ರಗಳಲ್ಲಿಯೂ ತೊಡಗುತ್ತೇನೆ, ಈ ವೇದಾಂತದಲ್ಲಿ ತೊಡಗುತ್ತೇನೆ, ಮುಂದುವರಿ ಎಂದರು ಆಚಾರ್ಯ. ಅದನ್ನು ಅವರು ಹೇಳಿದ್ದು. ಗೃಹಿಣೋಪಿ ಅಲ್ಪಬೋಧಸ್ಯ ನಕಲಾತು ಪ್ರಯೋಜನಂ. ಅತ್ಯಂತ ಅಲ್ಪಬುದ್ಧಿ ಇರುವವನಿಗೆ ಕಲೆಯಿಂದ ಏನು ಪ್ರಯೋಜನ? ಅವನಿಗಿರೋದೇ ಇಷ್ಟರಲ್ಲಿ ಅವನು ಸಾರ್ಥಕಗೊಳಿಸ್ಕೊಳ್ಬೇಕು ಅಂತಂದರೆ ಈ ಶಾಸ್ತ್ರ ಕೊಟ್ಟೋಗ್ಬೇಕು. ಇಲ್ಲ, ಎರಡನ್ನೂ ಕೂಡ ಇದು ಮಾಡಿಕೊಂಡು ದೇವರನ್ನು ವಿಶೇಷವಾಗಿ ಚಿಂತನೆ ಮಾಡಬಹುದು. ಆವರ್ತಯೇ ದ್ವೇರತಂತ್ರಾನ್ ಮುಖ್ಯೋಕ್ತೋ ಹರಿರತ್ರ ಹಿ ಇತಿ ಹರಿವಂಚೇಚು. ಈ ಪ್ರಜ್ಞೆ ಇರಬೇಕು. ಯಾಕೆ ಆಚಾರ್ಯರು ಹೀಗೆ ಹೇಳ್ತಾರೆ ಅಂದರೆ, ಸಾಮಾಜಿಕವಾಗಿ ಕಲೆ ಮೊದಲಾದವುಗಳನ್ನು ದೂರ ಇಡಲೇಬಾರದು. ಒಬ್ಬ ದೇವಾಲಯದ ಮುಕ್ತೇಸರನಾದವನಿಗೆ ಸೌಂದರ್ಯ ಪ್ರಜ್ಞೆ ಇರಬೇಕು. ದೇವರ ಜಾತ್ರೆ ಮೊದಲಾದವುಗಳಲ್ಲಿ ನರ್ತನ ಮೊದಲಾದವುಗಳಿಗೆ ಅವಕಾಶ ಕೊಡಬೇಕು. ಹೀಗಾಗಿಯೇ ದೇವಸ್ಥಾನದಲ್ಲಿ, ಗೃಹಸ್ಥರು ನಿಯಮಿಸುವ ದೇವಸ್ಥಾನದಲ್ಲಿ, ಗೃಹಸ್ಥರು ತಂತ್ರಿಗಳಾಗಿರುವ ದೇವಸ್ಥಾನದಲ್ಲಿ ಸನ್ಯಾಸಿಗಳಿಗೆ ಪ್ರವೇಶ ಇರಲಿಲ್ಲ. ಆವಾಗ ಈ ಮಧುರೈ ಮೀನಾಕ್ಷಿ ದೇವಸ್ಥಾನಗಳಲ್ಲೆಲ್ಲ ನರ್ತನ ಮೊದಲಾದವುಗಳೆಲ್ಲ ಆಗ್ತಾಯಿತ್ತು, ಅಲ್ಲಿ ಸನ್ಯಾಸಿಗಳಿಗೆಲ್ಲ ಪ್ರವೇಶ ಇತ್ತು. ಆ ಥರದ ದೇವಾಲಯಗಳಲ್ಲಿ ಸನ್ಯಾಸಿಗಳಿಗೆ ಪ್ರವೇಶ ಇರಲಿಲ್ಲ. ಆ ಬೇಲೂರಿಗೆ ಹೋಗಿ ಸನ್ಯಾಸಿ ಮಿಥುನ ಶಿಲ್ಪವನ್ನು ನೋಡಿ ಏನು ಸಾಯಬೇಕು? ಕೋನಾರ್ಕಕ್ಕೆ ಯಾಕೆ ಹೋಗಬೇಕು ಒಬ್ಬ ಸನ್ಯಾಸಿ? ಬೇಕಿಲ್ಲ, ಅಗತ್ಯ ಇಲ್ಲ. ಅದಕ್ಕೆ ಕೃಷ್ಣ ಮಠ ದೇವಾಲಯ ಅಲ್ಲ, ಕೋನಾರ್ಕ ದೇವಾಲಯ ಮಠ ಅಲ್ಲ. ಯಾಕಂದರೆ ವಿದ್ಯಾರ್ಥಿಗಳು ಅಲ್ಲಿದ್ದೇನು ಮಾಡಬೇಕು? ಅದರಿಂದಾಗಿ ಅವರವರ ಮಿತಿಯನ್ನು ನೋಡಿಕೊಂಡು ಶಾಸ್ತ್ರದಲ್ಲಿ ಮುಂದುವರಿಯಬೇಕು. ಯಾರಿಗೆ ಅದು ಹೆಚ್ಚಳವಾಗಿರುತ್ತೆ ಅವರು ಎಲ್ಲಿ ಬೇಕಾದರೂ ತಿರುಗಬಹುದು. ಇದು ಇರುವಂಥದ್ದು. ಒಬ್ಬ ಗೃಹಸ್ಥ ಕಲೆಯನ್ನು ಹೇಗೆ ಸ್ವೀಕಾರ ಮಾಡಬೇಕು, ವೇದಾಂತ ವಿದ್ಯೆಯನ್ನು ಯಾವ ರೀತಿ ತೆಗೆದುಕೊಳ್ಬೇಕು, ಒಬ್ಬ ಸನ್ಯಾಸಿ ಸಾಧಕ ಕಲೆಯನ್ನು ಹೇಗೆ ತೆಗೆದುಕೊಳ್ಳಬೇಕು, ಒಬ್ಬ ಸನ್ಯಾಸಿ ವೇದಾಂತವನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನೋದಕ್ಕೆ ಆಚಾರ್ಯರ ಮಾರ್ಗದರ್ಶನ ಬಹಳ ಸ್ಫುಟ. ಹೀಗಾಗಿ ಆಚಾರ್ಯರು ಎಲ್ಲ ಮಾಡಕ್ಬಿಟ್ರು. ಸಂಗೀತ ಹಾಡಿದ್ರು, ಕುಣಿದ್ರು, ಎರಡು ಬಾರಿಸಿದ್ರು. ಅವರ ಇವರಿಗೆ ಶಿಷ್ಯರಿಗೆ ಪ್ರದೋಷ ಕಾಲದಲ್ಲಿ ಅಥವಾ
ಅನಧ್ಯಯನ ಕಾಲದಲ್ಲಿ ದೇಹವನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಸಾಮು ವ್ಯಾಯಾಮ ಮೊದಲಾದವುಗಳನ್ನು ಮಾಡಿಸ್ತಾ ಇದ್ರು. ಶಕ್ತಿ ಇರೋರು ಮಾಡಿದ್ರು. ಅದಕ್ಕೆಲ್ಲ ಅವಕಾಶ ಇದೆ. ಇದು ಆಚಾರ್ಯರ ಸರ್ವಾಂಗೀಣವಾದ ಚಿಂತನೆಗೆ ಒಂದು ಒಳ್ಳೆಯ ನಿದರ್ಶನ. ಒಬ್ಬ ಸಾಧಕ ಈ ರೀತಿ ಇರಬೇಕು. ಕಲೆ ಮೊದಲಾದವುಗಳಲ್ಲಿ ಅನಿಂದೆ, ದೇವರಿಗೆ ವಿರುದ್ಧವಾದವುಗಳಲ್ಲಿ ಉಪೇಕ್ಷೆ, ದೇವರನ್ನೇ ಹೇಳುವವುಗಳಲ್ಲಿ ದೃಢವಾದ ನಿಷ್ಠೆ, ಈ ರೀತಿ ಇರತಕ್ಕದ್ದು ಅಂತ ಹೇಳ್ತಾರೆ. ಮನೋವಾಕ್ಕಾಯ ದಂಡಂಚ ಸತ್ಯಂ ದಮಶಮಾವಪಿ. ಮತ್ತು ಮನಸ್ಸಿನ ನಿಗ್ರಹ, ಮಾತಿನ ನಿಗ್ರಹ, ಕಾಯದ ನಿಗ್ರಹ. ಮನಸ್ಸಿನ ನಿಗ್ರಹ ಅಂದರೆ ಕೆಟ್ಟ ಯೋಚನೆಗಳು ಬರದಂತೆ ತಡೆಯುವುದು. ಮಾತಿನ ನಿಗ್ರಹ ಅಂತ ಹೇಳಿದ್ರೆ ದೇವರನ್ನು ಕುರಿತು ಚೆನ್ನಾಗಿ ಮಾತನಾಡೋದು, ಒಳ್ಳೆ ಪ್ರೆಸೆಂಟೇಷನ್ ವೇದಾಂತದ ಚಿಂತನೆಯಲ್ಲಿ. ಕಾಯದಂಡ, ದೇಹದ ನಿಗ್ರಹ. ಇದೆಲ್ಲವನ್ನೂ ಕೂಡ ಸತ್ಯಂ ಶಮದಮಾವಪಿ. ಸಜ್ಜನರಿಗೆ ಹಿತವಾದ ನಡವಳಿಕೆ, ದೇವರ ಭಕ್ತಿ, ಇಂದ್ರಿಯ ಶ್ರವಣಂ ಕೀರ್ತನಂ ಧ್ಯಾನಂ, ದೇವರ ಮಹಿಮೆಯ ಕೇಳಿಕೆ, ದೇವರ ಮಹಿಮೆಯ ಹಾಡುವಿಕೆ, ದೇವರ ಗುಣಗಳ ಚಿಂತನೆ. ಜನ್ಮಕರ್ಮ ಗುಣಾನಾಂಚ ತದರ್ಥೇ ಖಿಲಚೇಷ್ಟಿತಂ. ದೇವರನ್ನು ಚಿಂತಿಸೋದು, ಅವನಿಗಾಗಿ ನಮ್ಮೆಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡೋದು. ಇಷ್ಟಂ ದತ್ತಂ ತಪೋ ಜಪ್ತಂ ಪೂರ್ತಂ ಯಚ್ಚಾತ್ಮನ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್. ಇಷ್ಟ ಅಂತಂದರೆ ಹೋಮ ಮಾಡಿದ್ದು, ದತ್ತ ಅಂದರೆ ದಾನ ಮಾಡಿದ್ದು, ಯೋಚನೆ ಮಾಡಿದ್ದು, ಜಪ ಮಾಡಿದ್ದು, ಸಮಾಜದ ಹಿತಕ್ಕಾಗಿ ಕೆರೆ ಕಟ್ಟೆಗಳನ್ನು ಕಟ್ಟಿಸೋದು, ಬಾವಿ ತೋಡಿಸೋದು, ವೃಕ್ಷಗಳನ್ನು ನಡೆಸೋದು, ಅವೆಲ್ಲ ಪುಣ್ಯದ ಕೆಲಸ ಅಂತ ಅವಾಗ. ಈಗ ಅದನ್ನು ಕಿತ್ಸೋದು ಪ್ರಗತಿಯ ದ್ಯೋತಕ ಆಗಿ ಹೋಗಿದೆ. ನಮ್ಮ ಊರಿನ ರಾಮಮ್ಮನ ಕೆರೆಯ ಹತ್ತಿರ ವಾಕಿಂಗ್ ಮಾಡ್ತಾ ಇದ್ದಾಗ ಒಬ್ಬ ಹೇಳ್ದ, ಓ ಅದ್ಭುತವಾದ ವಿಸ್ತಾರ, ಇದನ್ನು ಕ್ರಿಕೆಟ್ ಸ್ಟೇಡಿಯಂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಈ ತರಹದ ಯೋಚನೆಗಳು. ಅವಾಗ ಹಾಗಲ್ಲ. ಪೂರ್ತ ಅಂತಂದರೆ ಕೆರೆ ಕಟ್ಟೆ ಕಟ್ಟಿಸೋದು, ಹೂಳೆತ್ತಿಸಿ ನೀರು ತುಂಬಿಸುವಂತೆ ಮಾಡುವಂಥದ್ದು, ಅಥವಾ ಬೇರೆ ಕಡೆ ಕೆರೆ ಕಟ್ಟಿಸೋದು, ಅದಕ್ಕೆ ಪೂರ್ತ ಅಂತ ಕರೀತಾರೆ. ವೃಕ್ಷಾರೋಪಣ ಅಂತ ಉಂಟು. ಸತ್ತವರ ಹೆಸರಿನಲ್ಲಿ, ಮಕ್ಕಳ ಹೆಸರಿನಲ್ಲಿ, ಆಗ ತಾನೇ ಹುಟ್ಟಿದ ಮಕ್ಕಳ ಹೆಸರಿನಲ್ಲಿ ಮರವನ್ನು ನಡೆಸಬೇಕು. ಅದೆಲ್ಲ ಪರಿಸರಕ್ಕೆ ಅತ್ಯಂತ ಸಂಬಂಧಪಟ್ಟ ಕ್ರಿಯೆ, ಅತ್ಯಂತ ಮಡಿವಂತರಿಗೆ ಮರೆತು ಹೋಗಿರುವ ಕ್ರಿಯೆ. ಸುಬ್ರಹ್ಮಣ್ಯ ಮಠದ ತಾಡವಾಲೆಯಿಂದ ಒಂದು ಕಡತ ತೆಗೆದರೆ ವೇದರಾಜ ತೀರ್ಥ ಶ್ರೀಪಾದರಿಗೆ, ಅಂದರೆ ಆಗಿನ ಕಾಲದಲ್ಲಿ ವೇದರಾಜರಿದ್ದರು, ಸುಬ್ರಹ್ಮಣ್ಯ ಸ್ವಾಮಿಗಳು ವೇದರಾಜ ತೀರ್ಥರು ಅಂತ. ಅವರಿಗೆ ಮುಡಂಬಡಿತ್ತಾಯರೋ ನೂರಿತ್ತಾಯರೋ ಯಾರೋ ಒಬ್ಬರು ಎಡಪಾಡಿತ್ತಾಯರು, ವೆಂಕಟರಮಣ ಎಡಪಾಡಿತ್ತಾಯರೋ ಯಾರೋ ಒಬ್ಬರು, ಒಟ್ಟು ಎಡಪಾಡಿತ್ತಾಯರು. ಆ ಎಡಪಾಡಿತ್ತಾಯರು ಒಂದು ಲೆಟರ್ ಬರೀತಾರೆ. ಅದು ಮಠದ ಪತ್ರಾಗಾರದಲ್ಲಿ ದಾಖಲಾಗಿದೆ. ಆವಾಗ ತುಳು ಲಿಪಿಯಲ್ಲೇ ಬರ್ಕೊಳ್ತಾ ಇದ್ರು ಅವರೆಲ್ಲ. ಕನ್ನಡದಲ್ಲಿ ಬರೆದ್ರು ತುಳು ಲಿಪಿಯಲ್ಲೇ ಬರೀತಾ ಇದ್ದದ್ದು. ಕನ್ನಡ ಭಾಷೆ ಆಗಿರಬಹುದು, ತುಳು ಲಿಪಿ. ವೇದರಾಜ ತೀರ್ಥ ಶ್ರೀಪಾದಂಗಳವರಿಗೆ ಎಡಪಾಡಿತ್ತಾಯನು ಮಾಡುವ ನಮಸ್ಕಾರಗಳು ಆ ಪತ್ರದಲ್ಲಿ ಇರೋವಂಥದ್ದು. ನಾನು ನಿಮ್ಮ ಮಠದ ಅದು ಯಾವುದೋ ಒಂದು ಬೇರೆ ಶಾಖಾ ಮಠ, ಅದರ ಆವರಣದಲ್ಲಿ ಹಲವಾರು ಗಿಡಗಳನ್ನು ಕತ್ತರಿಸುತ್ತಿದ್ದಾರೆ ಎಂದು ಕೇಳಿದ್ದೇನೆ. ಯಾವುದೇ ಒಂದು ಮರವನ್ನು ಕತ್ತರಿಸುವಾಗ, ದೇವಸ್ಥಾನದ ಒಳಗಡೆ ಇರುವ ಮರವನ್ನು ಕತ್ತರಿಸುವಾಗ 1,00,000 ಗಾಯತ್ರಿ ಮಂತ್ರವನ್ನು ಜಪಿಸುವುದು. ಅದೇನಾದರೂ ಹಣ್ಣು ಕೊಡೋದಾಗಿದ್ದರೆ ದ್ವಿಗುಣ, ನೆರಳು ಕೊಡೋದಾಗಿದ್ದರೆ ತ್ರಿಗುಣ, ಅಂದರೆ ಅದನ್ನು 2 ಪಟ್ಟು 3 ಪಟ್ಟು ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು.
ಏನೂ ಇಲ್ಲ, ಸುಮ್ಮನೆ ಬೊಡ್ಡೆಯನ್ನು ಕಡಿಯಬೇಕಾದರೂ 25,000 ಮಂತ್ರಗಳನ್ನಾದರೂ ಜಪ ಮಾಡುವುದು. ಅದಕ್ಕೆ ಸಂಬಂಧಪಟ್ಟ ಮನುಸ್ಮೃತಿ, ನಿರ್ಣಯ ಸಿಂಧು, ಧರ್ಮಸಿಂಧು ಮತ್ತು ಈ ತರಹದ ಸ್ಮೃತಿಗಳನ್ನೆಲ್ಲ ಲಿಸ್ಟ್ ಮಾಡಿದ್ದೇನೆ ಅಂತ ಹೇಳಿ ದ್ರುಮಚ್ಛೇದ ಪ್ರಾಯಶ್ಚಿತ್ತ ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಅಂದರೆ ಪೂರ್ತ ಅನ್ನೋದು ಅತ್ಯಂತ ಪವಿತ್ರವಾದ ಕ್ರಿಯೆ. ಮರಗಳನ್ನು ನಡೆಸೋದು, ಯಾರಾದರೊಬ್ಬರು ಹೋಗಿರ್ತಾರೆ, ನಮ್ಮ ತಂದೆ ತಾಯಿ ಯಾರೋ ಒಬ್ಬರು ಹೋಗಿರ್ತಾರೆ, ಅವ್ರ ಹೆಸರಿನಲ್ಲಿ ಮರಗಳನ್ನು ನಡೆಸಬೇಕು, ಅದು ಅವರಿಗೆ ಶ್ರೇಯಸ್ಸು ಅಂತ. ಯಾಕೆಂದರೆ ಆ ಮರ ಎಷ್ಟು ಜನರಿಗೆ ಹಣ್ಣು ಕೊಡುತ್ತೆ, ಎಷ್ಟು ಜನರಿಗೆ ಇದು ನೆರಳು ಕೊಡುತ್ತೆ, ಅಷ್ಟು ಅವ್ರಿಗೆ ಪ್ರೀತಿ ಆಗತ್ತೆ. ದೇವರು ಆ ಉಪಕಾರವನ್ನು ಅವರಿಗೆ ಮರಳಿಸುತ್ತಾನೆ ಅಂತ. ಹೀಗಾಗಿ ಪೂರ್ತ ಅನ್ನೋದು ಅತ್ಯಂತ ಮುಖ್ಯ. ಆಮೇಲೆ ಆತ್ಮನ ಪ್ರಿಯ, ತನಗೆ ಯಾವುದ್ಯಾವುದು ಪ್ರಿಯವಾಗಿದೆ ಅದೆಲ್ಲವನ್ನೂ ಕೂಡ, ದಾರಾನ್, ಹೆಂಡತಿಯನ್ನು, ಮಕ್ಕಳನ್ನು, ಪ್ರಾಣವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಏವಂ ಕೃಷ್ಣಾತ್ಮನಾಥೇಶು ಮನುಷ್ಯೇಶು ಚ ಸೌಹೃದಂ ಪರಿಚರ್ಯಾಂಚೋಭಯತ್ರ ಮಹತ್ಸು ನೃಷು ಸಾಧುಷು. ಏವಂ ಕೃಷ್ಣಾತ್ಮನಾಥೇಶು, ಈ ರೀತಿಯಾಗಿ ಕೃಷ್ಣ ಭಕ್ತರಲ್ಲಿ ಸೌಹಾರ್ದವನ್ನು ತೋರಬೇಕು. ಮನುಷ್ಯರಲ್ಲೇ ಈ ರೀತಿ ಇದ್ದರೆ ಇನ್ನು ದೇವತೆಗಳಲ್ಲಿ ಏನು ಹೇಳತಕ್ಕಂಥದ್ದು? ಪರಿಚರ್ಯಾಂಚೋಭಯತ್ರ ಮಹತ್ಸು ನೃಷು ಸಾಧುಷು, ಅದನ್ನೇ ಹೇಳ್ತಾರೆ. ತಮಗಿಂತ ಉತ್ತಮರಾದ ದೇವತೆಗಳಲ್ಲಿ, ತಮಗಿಂತ ಉತ್ತಮರಾದ ಮನುಷ್ಯರಲ್ಲಿ ಎರಡೂ ತರಹದ ಸೇವೆ ಅವರಲ್ಲಿ ಮಾಡಬೇಕು. ದೇವತೆಗಳಿಗೆ ಸೇವೆ ಅಂದರೆ ಏನು ಮಾಡೋದು? ಅವ್ರ ಕಾಲು ತೊಳಿಲಿಕ್ಕಾಗತ್ಯೆ? ಅವರನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡೋದೇ ಅವರಿಗೆ ತೋರುವಂತಹ ಸೌಹಾರ್ದ. ಅವರ ಕಥೆಯನ್ನು ಚಿಂತನೆ ಮಾಡೋದೇ ಅವರಿಗೆ ತೋರುವ ಸೌಹಾರ್ದ. ಹೊರಗಡೆ ನಮಗಿಂತ ದೊಡ್ಡವರು ಯಾರಿದ್ದಾರೆ ಅವರಿಗೆ ಸೇವೆಯನ್ನು ಮಾಡತಕ್ಕಂಥದ್ದು ಇದು. ಪರಸ್ಪರಾನುಕಥನಂ ಪಾವನಂ ಭಗವದ್ಯಚಃ ಮಿಥೋ ರಥಿರ್ಮಿತಸ್ತುಷ್ಟಿ ನಿವೃತ್ತಿರ್ಮಿಥ ಆತ್ಮನಃ. ಪರಸ್ಪರ ದೇವರನ್ನು ಕುರಿತು ಹೇಳಿಕೊಳ್ಳುವಂಥದ್ದು, ಪರಸ್ಪರ ದೇವರಲ್ಲಿ ಇರುವ ಸಂತಸವನ್ನು ವ್ಯಕ್ತಪಡಿಸಬೇಕು, ತೃಪ್ತಿಯನ್ನು ವ್ಯಕ್ತಪಡಿಸಬೇಕು. ಇದು ಆತ್ಮನ ತೃಪ್ತಿಗೆ, ಆನಂದಕ್ಕೆ ಸಾಧನ. ಸ್ಮರಂತ ಸ್ಮಾರಯಂತಶ್ಚ ಮಿತೌಘೌಘಹರಂ ಹರಿಂ ಭಕ್ತ್ಯ ಸಂಜಾತಯ ಭಕ್ತ್ಯ ಬಿಭ್ರತ್ಯುತ್ಪುಳಕಾಂ ತನುಂ. ದೇವರನ್ನು ಚಿಂತಿಸುತ್ತಾ ರೋಮಾಂಚನಗೊಳ್ಳೋದು ಅದು ಕೂಡ ದೇವರ ಒಂದು ಸೇವೆ. ನಾವು ಇಲ್ಲಿ ಅನುಭವಿಸಬಹುದಾದ ಆನಂದದ ಪರಾಕಾಷ್ಠೆ. ಸ್ಮರಂತ ಸ್ಮಾರಯಂತಶ್ಚ ಕ್ವಚಿದೃಜಂತ್ಯಚ್ಯುತ ಚಿಂತೆಯ ಕ್ವಚಿತ್ ಹಸಂತಿ ನಂದಂತಿ ವದಂತ್ಯ ಲೌಕಿಕಾನ್ ನೃತ್ಯಂತಿ ಗಾಯಂತ್ಯನುಶೀಲಯಂತ್ಯಜಂ ಭವಂತಿ ತೂಷ್ಣೀಂ ಪರಮೇತ್ಯ ನಿರ್ವೃತ. ಕೆಲವೊಮ್ಮೆ ಅಳ್ತಾರೆ, ಕೆಲವೊಮ್ಮೆ ನಗುತ್ತಾರೆ, ಕೆಲವೊಮ್ಮೆ ಆನಂದ ಪಡ್ತಾರೆ, ಕೆಲವೊಂದು ಅಲೌಕಿಕವಾದ ದೇವರ ಗುಣಗಳನ್ನು ಹೇಳ್ತಾರೆ, ಹಾಡ್ತಾರೆ, ಕುಣಿತಾರೆ, ದೇವರನ್ನು ಅನುಸರಿಸುತ್ತಾರೆ. ಕೆಲವೊಂದು ಸರ್ತಿ ದೇವರನ್ನು ಕುರಿತು ಚಿಂತನೆ ಮಾಡ್ತಾ ಸುಮ್ಮನೆ ಇದ್ದು ಬಿಡ್ತಾರೆ. ಹೀಗೆ ಆನಂದವನ್ನು ಪಡೆಯುವ ಬಗೆ. ಇತಿ ಭಾಗವತಾನ್ ಧರ್ಮಾನ್ ಶಿಕ್ಷನ್ ಭಕ್ತ್ಯಾ ತದುತ್ಥಯ ನಾರಾಯಣ ಪರೋ ಮಾಯಾಂ ಅಂಜಸ್ತರತಿ ದುಸ್ತರಾಂ. ಈ ರೀತಿಯಾಗಿ ಭಗವಂತನನ್ನು ಚಿಂತನೆ ಮಾಡ್ತಾ ನಾರಾಯಣನ ಭಕ್ತನಾಗಿದ್ದರೆ ಆ ದೇವರ ಮಾಯೆಯನ್ನು, ಬಂಧಕ ಶಕ್ತಿಯನ್ನು ದಾಟಬಲ್ಲ. ರಾಜೋವಾಚ ನಾರಾಯಣಾಭಿಧಾನಸ್ಯ ಬ್ರಹ್ಮಣ ಪರಮಾತ್ಮನಃ ನಿಷ್ಠಾಮರಹತನೋ ವಕ್ತುಂ ಯೂಯಂ ಹಿ ಬ್ರಹ್ಮ ಸತ್ತಮಾಃ. ಹೀಗೆ ಪ್ರಬುದ್ಧ ಹೇಳಿದ ಮೇಲೆ ಪರೀಕ್ಷಿತ ಕೇಳಿದ, ಸ್ವಾಮಿ ನಾರಾಯಣಾಭಿಧಾನಸ್ಯ, ನಾರಾಯಣನ ನಿಷ್ಠಾಂ ವಕ್ತುಂ ಅರ್ಹತ, ಅವನ ಅಸ್ತಿತ್ವದ ಬಗ್ಗೆ ನನಗೊಂದು ಸ್ವಲ್ಪ ಹೇಳಿ ಇಂದ. ನಿಷ್ಠಾಂ ಅರ್ಹತ ನೋ ವಕ್ತುಂ,
ದೇವರ ಅಸ್ತಿತ್ವವನ್ನು ನಾವು ಹೇಗೆ ತಿಳಿಯೋದು? ದೇವರು ಏನೇನು ಮಾಡ್ತಾನೆ ಅಂತ ಹೇಗೆ ತಿಳಿಯೋದು? ದೇವರನ್ನು ಲೈವ್ಲಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡೋದು ಹೇಗೆ? ಅದನ್ನು ನಮಗೆ ಹೇಳಬೇಕು ಅಂತ ಕೇಳಿದ. ಪಿಪ್ಪಲಾಯನಂ ವಾಚ ಸ್ಥಿತ್ಯುದ್ಭವ ಪ್ರಳಯ ಹೇತುರಹೇತುರಸ್ಯ ಯಸ್ವಪ್ನ ಜಾಗರ ಸುಷುಪ್ತಿಷು ಸಂಬಹಿಶ್ಚ ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ಯೇನ ಸಂಜೀವಿತಾನಿ ತದವೈಹಿ ಪರಂ ನರೇಂದ್ರ. ದೇವರನ್ನು ಲೈವ್ಲಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡೋದು ಹೇಗೆ? ದೇವರನ್ನು ನಮ್ಮ ಜೊತೆಗೇ ಇದ್ದಾನೆ ಅಂತ ಚಿಂತನೆ ಮಾಡುವ ಬಗೆ ಹೇಗೆ? ದೇವರನ್ನು ಕಾಣಲಿಕ್ಕಾಗೋಲ್ಲ, ದೇವರನ್ನು ಮುಟ್ಲಿಕ್ಕಾಗಲ್ಲ, ಮೂಸ್ಲಿಕ್ಕಾಗಲ್ಲ. ಅನುಭವಿಸೋದು ಹೇಗೆ? ಕೇವಲ ಶಬ್ದ ಮಾತ್ರವೇ ದೇವರನ್ನು ಕುರಿತು ಹೇಳುವಂಥದ್ದು? ಶಬ್ದದಿಂದಲೇ ತೃಪ್ತಿ ಪಡಬೇಕೇನು ನಾನು? ತರ್ಕಕ್ಕೆ ನಿಲುಕೋಲ್ಲ, ಯಾಕೆಂದರೆ ಯಾವುದೇ ತರ್ಕಕ್ಕೂ ಪ್ರತಿ ತರ್ಕ ಇರುತ್ತೆ. ದೇವರನ್ನು ಮುಟ್ಲಿಕ್ಕಾಗದ ವಸ್ತುಗಳು ಬೇಕಷ್ಟಿವೆ. ಇದೆಲ್ಲವನ್ನು ಮೀರಿ ದೇವರ ಅಸ್ತಿತ್ವವನ್ನು ನಾನು ಹೇಗೆ ಚಿಂತನೆ ಮಾಡಬೇಕು? ಅದಕ್ಕೆ ಹೇಳ್ತಾರೆ ಸ್ಥಿತ್ಯುದ್ಭವ ಪ್ರಳಯ ಹೇತು. ದೇವರನ್ನು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಅಂತ ತಿಳ್ಕೊ. ಅಹೇತು, ದೇವರಿಗೆ ಯಾರು ಕಾರಣ ಇಲ್ಲ ಅಂತ ತಿಳ್ಕೊ. ಇಷ್ಟನ್ನು ತಿಳಿದುಕೊಂಡು ನೀನು ಅದನ್ನು ನಿನ್ನ ನಿಜ ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ ಅದರ ಎಕ್ಸ್ಪೀರಿಯನ್ಸನ್ನು ಹೊಂದು. ಹೇಗೆ ಹೊಂದೋದು? ಯಸ್ವಪ್ನ ಜಾಗರ ಸುಷುಪ್ತಿಷು ಸಂಬಹಿಶ್ಚ. ಕನಸು, ಎಚ್ಚರ, ಗಾಢವಾದ ನಿದ್ರೆ, ಅವುಗಳಲ್ಲಿ ನಿನ್ನ ಕ್ರಿಯೆ ಆಗ್ತಾ ಇದೆ, ಆದರೆ ಅದಕ್ಕೆ ನೀನು ಕಾರಣ ಅಲ್ಲ. ಹಾಗಾದರೆ ಕಾರಣ ಯಾರೋ ಒಬ್ಬ ಇರಬೇಕು. ಇದನ್ನು ನೀನು ಅನುಭವಿಸಬಹುದು. ಆ ದೇಹದ ಲೆವೆಲಲ್ಲಿ ತೆಗೆದುಕೊಂಡಾಗ ದೇಹೇಂದ್ರಿಯಾಸು ಹೃದಯಾನಿ ಚರಂತಿಯೇನ. ದೇಹ, ಇಂದ್ರಿಯ, ಹೃದಯ ಇವುಗಳು ಕನಸಿನಲ್ಲಿ ಜಾಗೃತವಾಗಿರ್ತವೆ. ಕೆಲವೊಂದು ಎಚ್ಚರದಲ್ಲಿ ಕ್ರಿಯೆಗಳನ್ನು ನಿರ್ವಹಿಸ್ತಾ ಇರ್ತವೆ. ಇವುಗಳನ್ನೆಲ್ಲ ನೀನಂತೂ ಮಾಡ್ತಾ ಇಲ್ಲ. ಹಾಗಾದರೆ ಯಾರೋ ಒಬ್ಬ ಮಾಡ್ತಾ ಇರಬೇಕು. ಯಾರವನು ಅಂತ ಅಂದುಕೊಳ್ತಾ ದೇವರನ್ನು ನೀನು ಅನುಭವಿಸಬಹುದು. ದೇವರ ಅಸ್ತಿತ್ವದ ನಿಕಟ ಅನುಭವ ಆಗೋದು ಕೃಷ್ಣ ಹೇಳಿದ್ದಾನೆ, ಕರ್ಮಣ್ಯ ಕರ್ಮ ಯಪ್ಪಶ್ಯೇತಂತ. ಹೀಗಾಗಿ ನಿದ್ರೆಯಲ್ಲಿ ನಾನೇನು ಕೆಲಸ ಮಾಡುವಲ್ಲ, ಉಸಿರಾಡ್ತಾ ಇದ್ದೇನೆ ಅಂದರೆ ಈ ದೇಹ ಉಸಿರಾಡ್ತಾ ಇದೆ, ಹೃದಯ ಮಿಡಿತಾ ಇದೆ, ರಕ್ತ ಹರಿತಾ ಇದೆ. ಇದು ನಂದಂತೂ ಅಲ್ಲ, ಬೇರಿನ್ಯಾರದೋ ಕೆಲಸ ಇರಬೇಕು. ಈ ಗ್ರೆಗೋರಿಯನ್ ಕ್ಯಾಲೆಂಡರ್ನವರು ರಾತ್ರಿ 12ರಿಂದ ಮಾರನೇ ದಿನ ರಾತ್ರಿ 12ರ ತನಕ ಒಂದು ದಿನ ಅಂತ ಪರಿಗಣನೆ ಮಾಡಿದ್ರು. ಕ್ಯಾಲೆಂಡರ್ನವರು ಇವತ್ತು ರಾತ್ರಿ 12ರಿಂದ ನಾಳೆ ರಾತ್ರಿ 12ರ ತನಕ ಒಂದು ದಿನ ಅಂತ. ಯಾಕೆ ಗೊತ್ತಾ ನಿಮಗೆ? ಸೂರ್ಯನ ಚಲನೆ ಒಂದೇ ರೀತಿಯಾಗಿಲ್ಲ. ಅವನು ಜಡಪದಾರ್ಥ. ಜಡಪದಾರ್ಥದ ಚಲನೆ ವೇರಿ ಆಗುವಲ್ಲ. ಅವ್ರದ್ದೊಂದು ಸಿದ್ಧಾಂತ. ಚೇತನಯುಕ್ತನಾದ ಪುರುಷ ಒಂದೇ ಸಮ ಹೋಗ್ತಾ ಇರ್ತಾನೆ, ಸ್ವಲ್ಪ ಸುಸ್ತಾಗತ್ತೆ, ಸ್ವಲ್ಪ ನಿಂತು ಯಾರನ್ನೋ ಮಾತನಾಡಿಸಿಕೊಂಡು ಆಮೇಲೆ ಮುಂದುವರಿತಾನೆ. ಅವನ ವೇಗದಲ್ಲಿ ವೇರಿ ಆಗೋದು ಚೇತನದ ಸಹಜ ಧರ್ಮ. ಅಚೇತನ ಹಾಗಲ್ಲ. ಒಂದು ಬಾಲನ್ನು ಎಸೆದರೆ ಒಂದೇ ವೇಗದಲ್ಲಿ ಹೋಗ್ತಾ ಇರುತ್ತದು. ಈ ಸೂರ್ಯ ಚಂದ್ರರು ಒಂದೇ ವೇಗದಲ್ಲಿ ಪ್ರಯಾಣ ಮಾಡೋಲ್ಲ. ಅವರಿಬ್ಬರ ಅಂತರವೇ ತಿಥಿ. ಅವರಿಬ್ಬರ ಅಂತರ
ಒಂದೇ ವೇಗದಲ್ಲಿ ಇಲ್ಲ, ಒಂದೇ ಕ್ರಮವಾಗಿಯೂ ಇಲ್ಲ, ಒಂದೇ ಸಮವಾಗಿಯೂ ಇಲ್ಲ. ರಗಳಯೇ ಬೇಡ. ಅದಕ್ಕೆ ಉದಯದಿಂದ ಉದಯ ತಿಥಿ ಅಂತ ನಾವು ರಾತ್ರಿ 12 ಗಂಟೆಯಿಂದ ಮಾರನೇ ದಿವಸ ರಾತ್ರಿ 12 ಗಂಟೆಗೆ ಅಂತ ಅವರು. ಈ ಕ್ರಿಯೆಯಲ್ಲಿ ಚೈತನ್ಯವನ್ನು ಅವರು ಕಾಣಲಿಲ್ಲ, ನಾವು ಕಾಣಬೇಕಿದೆ. ಅದು ಪಾಯಿಂಟ್. ನಾವು ಭಾರತೀಯರು ಕಾಣಬೇಕಿದೆ, ಅವರು ಕಾಣೋಲ್ಲ. ಆದರೆ ಈ ನಿದ್ರೆಯಲ್ಲಿಯೂ ಕೂಡ ಅವ್ರಿಗೆ ಆ ಹಿನ್ನೆಲೆಯೇ ಬಂದಿಲ್ಲ. ಅವ್ರ ಶಾಸ್ತ್ರದಲ್ಲಿಯೂ ಅದಿಲ್ಲ. ನಿದ್ರೆಯ ಬಗ್ಗೆ ಒಂದು ಒಳ್ಳೆ ಮಾತಿಲ್ಲ, ಅಂದರೆ ಒಳ್ಳೆ ಚಿಂತನೆ ಇಲ್ಲ. ಕನಸಿನ ಬಗ್ಗೆ ಅಂತೂ ಇಲ್ವೇ ಇಲ್ಲ. ಇದನ್ನು ದೇವರು ಮಾಡೋದು ಅನ್ನುವ ಸಾಧಾರಣ ಕಲ್ಪನೆಯೂ ಅವ್ರಿಗಿಲ್ಲ. ಅದನ್ನು ಹಿಡ್ಕೊಂಡು ದೇವರಿಗೆ ನಾವು ಕನೆಕ್ಟ್ ಆಗಬಹುದು ಅಂತಲೂ ಅವ್ರಿಗೆ ಗೊತ್ತಿಲ್ಲ. ಎಚ್ಚರ ಕನಸು ನಿದ್ರೆಗಳ ಹಿನ್ನೆಲೆಯಲ್ಲಿ ನಾವು ದೇವರನ್ನು ಚಿಂತನೆ ಮಾಡಬಹುದು ಅಂತ ಅವ್ರ ಕನಸು ಕೂಡ ಬಿದ್ದಿಲ್ಲ. ಆದರೆ ದೇವರನ್ನು ಲೈವ್ಲಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಅದು ಅತ್ಯಂತ ಅನಿವಾರ್ಯ ಅಂತ ಹೇಳಿ ಪಿಪ್ಪಲಾಯನ ಹೇಳ್ತಾ ಇದ್ದಾನೆ. ದೇಹೇಂದ್ರಿಯಾಸು ಹೃದಯಾನಿ ಚರಂತಿಯೇನ ಸಂಜೀವಿತಾನಿ ತದವೈಹಿ ಪರಂ ನರೇಂದ್ರ. ಈ ರೀತಿಯಾಗಿ ನೀನು ಚಿಂತಿಸು. ಸಂಜೀವಿತಾನಿ, ಅವುಗಳೆಲ್ಲ ಇವೆ, ನಡೀತಾ ಇದೆ, ಬದುಕಿದೆ, ಕ್ರಿಯೆ ಮಾಡ್ತಾ ಇದೆ, ಇದು ದೇವರಿಂದ ಅಂತ ಚಿಂತಿಸು. ನೈನಂ ಮನೋ ವಿಶತಿವಾಗುತ ಚಕ್ಷುರಾತ್ಮ. ಇದನ್ನ ನೀನು ಹೊರಗಡೆಗೂ ಚಿಂತಿಸು. ಬಹಿಶ್ಚ, ಈ ಸಂಸಾರದಲ್ಲಿ ಯಾವ ರೀತಿ ದೇವರ ವಶವಾಗಿ ನಾನಿದ್ದೇನೆ, ಅವನ ಅಗೋಚರ ಶಕ್ತಿಗೆ ನಾನು ಅಧೀನನಾಗಿದ್ದೇನೆ, ಇದೇ ಅವಸ್ಥೆ ಬಹಿಶ್ಚ ಮುಕ್ತಿಯಲ್ಲಿಯೂ ಇರುತ್ತೆ ಅಂತ ಅಂದುಕೋ. ಆಗ ನಿನಗೆ ದೇವರ ಅಸ್ತಿತ್ವದ ಅರಿವು ಆಗತ್ತೆ. ಇಲ್ಲ ಅಂದರೆ ಅರಿವಾಗಲ್ಲ. ಅಂದರೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳದೆ ಹೋದರೆ ದೇವರನ್ನು ತಿಳಿಲಿಕ್ಕೆ ಆಗಲ್ಲ. ಇದೇ ಪಾಯಿಂಟ್. ನೈನಂ ಮನೋ ವಿಶತಿವಾಗುತ ಚಕ್ಷುರಾತ್ಮ ಪ್ರಾಣೇಂದ್ರಿಯಾಣ್ಯಪಿ ಯಥಾ ನಲಮರ್ಚಿಷಸ್ವಾಹ ಶಬ್ದೋಪಿ ಅಬೋಧಕ ನಿಷೇಧತಯಾತ್ಮ ಮೂಲಂ ಅರ್ಥೋಕ್ತಮಾಹ ಯದೃತೆ ನ ನಿಷೇಧ್ಯ ಸಿದ್ಧಿ. ನೈನಂ ಮನೋ ವಿಶತಿ, ನಾವು ಮಾನಸಿಕವಾಗಿ ದೇವರನ್ನು ಯೋಚನೆ ಮಾಡಿ ತಿಳ್ಕೊಂಡು ಬಿಡ್ತೇವೆ, ಅವನ ಆಳ ಅಗಲಗಳನ್ನು ಅಳೆದು ಬಿಡ್ತೇವೆ ಅನ್ನೋದು ಬೇಡ. ನೈನಂ ಮನೋ ವಿಶತಿ, ವಾಕ್ ಮಾತಿನಲ್ಲಿ ಪೂರ್ತಿಯಾಗಿ ಅವನನ್ನು ಬಿಡಿಸಿಬಿಡ್ತೇವೆ ಅಂತ ಇಲ್ಲ. ಉತ ಚಕ್ಷುಹು, ಕಣ್ಣು ದೇವರನ್ನು ಯಾವತ್ತೋ ಕಂಡು ಬಿಡುತ್ತೆ, ಹುಡುಕೋಣ. ಆತ್ಮ ಪ್ರಾಣೇಂದ್ರಿಯಾಣ್ಯಪಿ, ಪ್ರಾಣ ಇಂದ್ರಿಯ ಮೊದಲಾದವುಗಳೆಲ್ಲ ದೇವರ ಅನುಗ್ರಹ ಇಲ್ಲದೆ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಥಾ ನಲಂ ಅರ್ಚಿಷಸ್ವಾಹ, ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಬೆಂಕಿಯಿಂದ ಹೊರಬಂದ ಜ್ವಾಲೆಗಳು ಬೆಂಕಿಯನ್ನು ಗ್ರಹಿಸಲಿಕ್ಕೆ ಹೇಗಾಗಲ್ವೋ, ಬೆಂಕಿಯಿಂದ ಹೊರಬಂದ ಜ್ವಾಲೆಗಳು ಬೆಂಕಿಯನ್ನು ತಮ್ಮ ಅಂಕೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೇಗಾಗಲ್ವೋ ಹಾಗೆ ಶಬ್ದೋಪಿ ಅಬೋಧಕ ನಿಷೇಧತೆಯ ನಿಷಣ್ಣ, ಶಬ್ದವೂ ಕೂಡ ಯಾವ ರೀತಿ ಹೇಳಬಹುದು? ಅಬೋಧಕ ನಿಷೇಧತೆಯ, ನೀನು ಅನುಭವಿಸಿರುವಂತೆ ಅಲ್ಲ ಅನ್ನೋ ತನಕ ತರಬಹುದು. ಇನ್ನು ಮುಂದೆ ನೀನೇ ದೇವರನ್ನು ಅರ್ಥ ಮಾಡ್ಕೋಬೇಕು. ಆ ತರಹ ಯದೃತೇನ ನಿಷೇಧ್ಯ ಸಿದ್ಧಿ. ಈ ಲೋಕದಲ್ಲಿ ಇರುವ ಎಲ್ಲ ಪದಾರ್ಥಗಳು ಇದೆ, ಇದಲ್ಲದ ಪದಾರ್ಥಗಳೂ ಇದೆ ಅಂತ ಚಿಂತನೆ ಮಾಡಬೇಕಾದ್ರೆ ದೇವರು ಅಂತ ಒಬ್ಬ ಇರಲೇಬೇಕು. ಇದು ತರ್ಕವಲ್ಲದ ತರ್ಕ. ಇದನ್ನು ಆಚಾರ್ಯರು ಬಿಡಿಸ್ತಾರೆ, ಅದನ್ನು ನೋಡಬೇಕು. ಅದು ಸೊಗಸು. ಏನು ಹೇಳ್ತಾರೆ ಆಚಾರ್ಯರು? ಹೇಳಿದ್ರು ನೈನಂ ಮನೋ ವಿಶತಿವಾಗುತ್ತ ಚಕ್ಷುರಾತ್ಮ ಅನ್ನೋದನ್ನು ಜಡ ಇಂದ್ರಿಯಗಳಿಗೆ ಮಾತ್ರ ಅರ್ಥೈಸ್ಕೊಳ್ಬೇಡಪ್ಪ, ಈ ಇಂದ್ರಿಯಾಭಿಮಾನಿಗಳಾದ ದೇವತೆಗಳ ಪರವಾಗೂ ಅರ್ಥೈಸು ಅಂದರು. ನೈನಂ ಮನೋ ವಿಶತಿ, ರುದ್ರದೇವರಿಗೆ ದೇವರು ಸಿಗುತ್ತಾನೆ, ಪೂರ್ತಿಯಾಗಿ ಅರ್ಥ ಆಗಿದ್ದಾನೆ ಅಂತಲ್ಲ. ಆ ಎಲ್ಲ ಅಭಿಮಾನಿ ದೇವತೆಗಳನ್ನು ಇಟ್ಟುಕೊಂಡು ಹೇಳೋದು.
ಬ್ರಹ್ಮಾದ್ಯಾಯನ್ನ ಜಾನಂತಿ ಕರಣಾದ್ಯಭಿಮಾನಿನಃ. ಇಂದ್ರಿಯಗಳಿಗೆ ತಿಳಿಯದೇ ಇರೋದು ಇಂದ್ರಿಯಾಭಿಮಾನಿಗಳಿಗೂ ತಿಳಿದಿಲ್ಲ. ಇಂದ್ರಿಯಗಳು ದೇವರನ್ನು ನೇರವಾಗಿ ಪೂರ್ತಿಯಾಗಿ ತಿಳಿಯಲಿಕ್ಕಾಗಲ್ಲ. ಅದೇ ರೀತಿ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ಪೂರ್ತಿಯಾಗಿ ಇಡಿಯಾಗಿ ತಿಳಿಯಲಿಕ್ಕೆ ಆಗಲ್ಲ ಅಂತ ತಿಳ್ಕೋ. ಇದು ಪಿಂಡಾಂಡ ಮತ್ತು ಬ್ರಹ್ಮಾಂಡ ಎರಡರ ಸಮನ್ವಯ ಹೀಗೆ. ಪಿಂಡಾಂಡದಲ್ಲಿ ಇಂದ್ರಿಯಗಳು ಏನೆಲ್ಲ ಮಾಡ್ತವೆ, ಅದೇ ರೀತಿ ಬ್ರಹ್ಮಾಂಡದಲ್ಲಿರುವ ಅಭಿಮಾನಿ ದೇವತೆಗಳು ಹೀಗೇ ಇರ್ತಾರೆ. ಜಾನಂತ್ಯನುಗ್ರಹಾಚ್ಚಾಸ್ಯ ಪ್ರಧಾನಾಗ್ನಿಂ ಯಥಾರ್ಚಿಷಃ ಅಗ್ನಿಪುತ್ರಾ. ಇದು ಅವರೆಲ್ಲರೂ ಕೂಡ ದೇವರ ಅನುಗ್ರಹ ಇದ್ದರೆ ತಿಳಿತಾರೆ ಬ್ರಹ್ಮಾದಿಗಳು. ಹಾಗೆ ನಮ್ಮ ಇಂದ್ರಿಯಗಳು ದೇವರ ಅನುಗ್ರಹ ಇದ್ದರೆ ಅವನನ್ನು ಎಕ್ಸ್ಪೀರಿಯನ್ಸ್ ಮಾಡ್ತವೆ. ಹೀಗೆ ದೃಷ್ಟಾಂತ ಅನ್ನೋದು ಪೂರ್ಣವಾಗಿ ಅನ್ವಯಿಸುತ್ತೆ ಅಂದರು. ಇನ್ನು ಯಥಾ ನಲಮರ್ಚಿ ಶಸ್ವಾಹ ಅಂತ ಇದೆ. ಅದು ಪೂರ್ಣಾಂಗವಾಗಿ ದೇವತಾಲೋಕದ ದೃಷ್ಟಾಂತ ಅಂತಾರೆ, ಮನುಷ್ಯ ಲೋಕದ ದೃಷ್ಟಾಂತ ಅಲ್ಲ. ಏಕೆಂದರೆ ಜ್ವಾಲೆ ಬೇರೆ ಅಲ್ಲ, ಬೆಂಕಿ ಬೇರೆ ಅಲ್ಲ. ಬೆಂಕಿಯೇ ಜ್ವಾಲೆ, ಜ್ವಾಲೆಯೇ ಬೆಂಕಿ. ಅದರಿಂದಾಗಿ ಈ ದೃಷ್ಟಾಂತವನ್ನು ಇನ್ನು ಬೇರೆ ರೀತಿಯಾಗಿ ಅರ್ಥೈಸ್ಕೊಳ್ಬೇಕು ಅಂದರು. ಹೇಗದು? ಪ್ರಧಾನಾಗ್ನಿಂ ಯಥಾರ್ಚಿಷಃ ಅಗ್ನಿಪುತ್ರಾ. ಪ್ರಧಾನಾಗ್ನಿ ವಸು ಏನಿದ್ದಾನೆ ಅವನ ಅಗ್ನಿಪುತ್ರರು 103 ಜನ ಇದ್ದಾರೆ ಒಟ್ಟು. ಪ್ರಧಾನಾಗ್ನಿಯ ಮಕ್ಕಳು ಪ್ರಧಾನವಾಗಿ 3: ಶುಚಿ, ಪಾವಕ, ಪವಮಾನ ಅಂತ. ಅದಾದ ಮೇಲೆ ಸುಮಾರು ಜನ ಇದ್ದಾರೆ, 90ಕ್ಕೂ ಹೆಚ್ಚು. ಅವರೆಲ್ಲರೂ ಕೂಡ ಪ್ರಧಾನಾಗ್ನಿಯನ್ನು ತಿಳ್ಕೊಳ್ಳೋದು ಅವನ ಅನುಗ್ರಹದಿಂದ, ಪ್ರಧಾನಾಗ್ನಿಯ ಜೊತೆಗೆ ಇರೋದು ಅವನ ಅನುಗ್ರಹದಿಂದ. ಹಾಗೆ ದೇವರ ಅನುಗ್ರಹದಿಂದ ಇವರೆಲ್ಲ ದೇವರನ್ನು ತಿಳ್ಕೋತಾರೆ ಅಂತ ಹಾಗೆ ಅನ್ವಯ. ಹಾಗೆ ಇದು ದೃಷ್ಟಾಂತ. ಅಂತಹ ದೇವರನ್ನು ಕುರಿತು ಯಾರು ಪ್ರಧಾನವಾಗಿ ಹೇಳಬಲ್ಲರು? ವೇದ ಹೇಳುತ್ತಾ. ಅದಕ್ಕೆ ಶಬ್ದೋಪಿ ಅಬೋಧಕ ನಿಚೇಧತಯ ಅಂತ ಹೇಳಿದ್ದು. ಅದನ್ನು ಬಿಡಿಸ್ತಾ ಇದ್ದಾರೆ. ಯಮಾಹ ಶ್ರೀಶ್ಚನ ಸ್ಫುಟಂ. ಶಬ್ದ ಅಂತಂದರೆ ವೇದ, ವೇದಾಭಿಮಾನಿನಿಯಾದ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯೂ ಕೂಡ ಪೂರ್ಣವಾಗಿ ತಿಳಿದಿಲ್ಲ. ವೇದರೂಪ ಪರಂ ದೇವಂ ವೈಲಕ್ಷಣ್ಯಾತ್ ಸಮಸ್ತತಃ. ಅವಳು ಹೇಗೆ ಹೇಳ್ತಾಳೆ? ದೇವರು ಅಂದರೆ ಹೀಗಲ್ಲ ಅಂತ ಹೇಳ್ತಾಳೆ. ದೇವರು ಅಂದರೆ ಹೀಗಲ್ಲ. ಆನಂದೋನೇ ಧೃತಾನಂದ ಇತ್ಯುಕ್ತೆ ಲೋಕತಃಪರಂ ಪ್ರತಿಭಾತಿ. ಈ ತರಹದ ಆನಂದ ಅಲ್ಲ ಅಂದರೆ ಲೌಕಿಕವಾದ ಆನಂದ ಅಲ್ಲ ಅಂತ ಹೇಗೆ ಅರ್ಥವೋ, ದೇವರು ಹೀಗಲ್ಲ ಅಂದರೆ ಅಲೌಕಿಕ ಅಂತಲೇ ಅರ್ಥ. ಪ್ರತಿಭಾತಿ ನಚಾಭಾತಿ ಯಥಾವತ್ ದರ್ಶನಂ ವಿನಾ. ದೇವರು ಪೂರ್ಣವಾಗಿ ತಿಳಿತಾನ? ಇಲ್ಲ. ಪೂರ್ಣವಾಗಿ ತಿಳಿಯಲ್ವಾ? ಇಲ್ಲ. ಸ್ವಲ್ಪ ಅರ್ಥ ಆಗತ್ತೆ, ಸ್ವಲ್ಪ ನೋಡ್ತೇವೆ. ಎರಡೂ ಕೂಡ ಒಟ್ಟಿಗೆ ಕೂಡುತ್ತೆ. ಪೂರ್ತಿಯಾಗಿ ಹೇಳಲಿಕ್ಕಾಗಲ್ಲ, ಪೂರ್ತಿಯಾಗಿ ನೋಡಲಿಕ್ಕಾಗಲ್ಲ. ನೋಡಿದ್ರಲ್ಲಿ ಸ್ವಲ್ಪ ಹೇಳ್ತೇವೆ, ಹೇಳಿದ್ದಕ್ಕಿಂತ ಸ್ವಲ್ಪ ಹೆಚ್ಚು ನೋಡಿರ್ತೇವೆ. ಈ ತರಹ ದೇವರನ್ನು ಹೇಳುತ್ತೆ ಅದು. ಹಿಮಾಲಯವನ್ನು ನೋಡುತ್ತೇವೆ, ನೋಡಿದಷ್ಟು ಹೇಳಲಿಕ್ಕಾಗಲ್ಲ. ಹೇಳಿದ್ದಕ್ಕಿಂತ ಹೆಚ್ಚು ನೋಡಿರ್ತೇವೆ, ನೋಡಿದ್ದಕ್ಕಿಂತ ಕಡಿಮೆ ಹೇಳ್ತೇವೆ. ವೇದವು ದೇವರನ್ನು ಆ ಲೆವೆಲಲ್ಲಿ ಹೇಳುತ್ತಪ್ಪ. ವೇದಾಭಿಮಾನಿನಿಯಾದ ಲಕ್ಷ್ಮೀದೇವಿ ಎಷ್ಟು ನೋಡಿರ್ತಾಳೋ ಅಷ್ಟು ಹೇಳಲಿಕ್ಕಾಗಲ್ಲ. ಆದರೆ ಪೂರ್ತಿಯಾಗಿ ನೋಡಿರಲ್ಲ ಅವಳು ಕೂಡ. ಪೂರ್ತಿಯಾಗಿ ನೋಡಿರಲ್ಲ, ನೋಡಿದ್ರಲ್ಲಿ ಒಂದು ಸ್ವಲ್ಪ ಹೇಳಿರ್ತಾಳೆ. ವೇದಾಭಿಮಾನಿನಿಯ ಪರಿಸ್ಥಿತಿಯೇ ಅಷ್ಟು, ಇನ್ನು ಉಳಿದವರ ಪಾಡೇನು? ಆದ್ದರಿಂದಾಗಿ ವೇದದ ಅರ್ಥಾತ್ ಸಿದ್ಧಿಯಾಗತ್ತೆ, ನೇರವಾದ ಅರ್ಥ ಅಲ್ಲ, ಅರ್ಥಾದರ್ಥ ಅಂತ. ಯಾವುದೇ ಒಂದು ಪದ ನೇರವಾಗಿ ಹೇಳೋದು ಅಂತ ಒಂದಿರುತ್ತೆ, ಅರ್ಥದಿಂದ ಅರ್ಥ, ಮೀನಿಂಗ್ ಆಫ್ ಮೀನಿಂಗ್ ಅಂತ ಒಂದಿರುತ್ತೆ. ಸಂಸ್ಕೃತದಲ್ಲಿ ಕೆಲವೊಂದು ಶಬ್ದಗಳನ್ನು ಮೀನಿಂಗ್ ಆಫ್ ಮೀನಿಂಗ್ ಅಂತ ಅನ್ಬಹುದು. ಇಂಗ್ಲೀಷಿನಲ್ಲಿ ಎಲ್ಲ ಶಬ್ದಗಳು ಮೀನಿಂಗ್ ಆಫ್ ಮೀನಿಂಗೇ, ನೇರವಾದ ಅರ್ಥ ಇರೋದೇ ಕಡಿಮೆ.
ಕನ್ನಡದಲ್ಲಿ ಈಗ ಜಾಸ್ತಿ ಆಗಿದೆ. ಅರ್ಥಾದರ್ಥ, ನೇರವಾದ ಅರ್ಥ ಕಡಿಮೆ. ಸಂಸ್ಕೃತದಲ್ಲಿ ನೇರವಾದ ಅರ್ಥವೇ ಜಾಸ್ತಿ, ಅರ್ಥಾದರ್ಥ ಕಡಿಮೆ. ಉದಾಹರಣೆಗೆ ಭ್ರಮರ ಅಂತ ಒಂದು ಶಬ್ದ ಇದೆ. ಅರ್ಥಾದರ್ಥ ಹೇಗಿರುತ್ತೆ ಅಂತ ನಾನು ನಿಮಗೊಂದು ಉದಾಹರಣೆ ಕೊಡೋದು. ಭ್ರಮರ, ಅದಕ್ಕೆ ಪರ್ಯಾಯ ಪದ ದ್ವಿರೇಫ ಅಂತ. 2 ರೇಫಗಳನ್ನು ಒಳಗೊಂಡ ಪದ, ಅದು ದ್ವಿರೇಫ ಅನ್ನೋ ಶಬ್ದದ ಅರ್ಥ. ಆದರೆ ದ್ವಿರೇಫ ಅನ್ನೋ ಶಬ್ದದ ನೇರವಾದ ಅರ್ಥ ಭ್ರಮರ ಅಲ್ಲ. ದ್ವಿರೇಫ ಅಂತನ್ನುವ ಶಬ್ದಕ್ಕೆ ಭ್ರಮರ ಅನ್ನುವ ಶಬ್ದವೇ ಅರ್ಥ. ಆ ಭ್ರಮರ ಅನ್ನುವ ಶಬ್ದಕ್ಕೆ ದುಂಬಿ ಅಂತ ಅರ್ಥ. ಹೀಗಾಗಿ ದ್ವಿರೇಫ ಅನ್ನೋದಕ್ಕೆ ದುಂಬಿ ಅಂತ ಅರ್ಥ, ನೇರವಾದ ಅರ್ಥ ಅಲ್ಲ. ಇಂಗ್ಲೀಷಿನಲ್ಲಿ ಆ ರೀತಿ ಬೇಕಾದಷ್ಟು ಶಬ್ದಗಳನ್ನು ನಾನು ಉದಾಹರಿಸ್ತಾನೆ ಇರ್ತೇನೆ. ನೇರವಾದ ಅರ್ಥಗಳನ್ನು ಅವುಗಳು ಹೇಳೋಲ್ಲ, ಎಲ್ಲ ಅರ್ಥಾದರ್ಥವೇ. ಸಂಸ್ಕೃತದಲ್ಲಿ ಆ ರೀತಿ ಕಡಿಮೆ. ಅದಕ್ಕೆ ಆ ತರಹ ದೇವರನ್ನು ಹೇಳ್ತಾವೆ. ಅದಕ್ಕೆ ಹೇಳಿದರು ಅರ್ಥತ ಸಿದ್ಧಿ. ದೇವರನ್ನು ತಿಳಿದುಕೊಳ್ಳೋದು ಅರ್ಥಾದರ್ಥ. ಎಲ್ಲವನ್ನು ನೇರವಾಗಿ ತಿಳ್ಕೊಳ್ಳಿಕ್ಕಾಗಲ್ಲ, ಕೆಲವೊಂದನ್ನು ಅನುಭವಿಸೋದು. ವೇದದಲ್ಲಿ ಹೇಳಿದ್ದನ್ನು ಕೂಡ ಆ ರೀತಿ ವೇದ ಇವನನ್ನು ಹೇಳುತ್ತೆ ಅಂತ. ಇನ್ನು ಮುಂದೆ ಸತ್ವಂ ರಜಸ್ತಮ ಇತಿ ತ್ರಿವೃದೇಕಮಾದವು ಅಂತ ಒಂದು ದೊಡ್ಡ ಶ್ಲೋಕ ಇದೆ. ಇದಕ್ಕೆ ಆಚಾರ್ಯರು 1 ಪೇಜ್ ವ್ಯಾಖ್ಯಾನ ಬರೆದಿದ್ದಾರೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ನಾಳೆ ಸಂಜೆ ಭಾಗವತದ ಚಿಂತನೆಯಲ್ಲಿ ಎಲ್ಲರೂ ಒಟ್ಟಾಗೋಣ. ಇಲ್ಲಿ ತನಕ ನಡೆದ ಚಿಂತನೆಯನ್ನು ನಾನು ವೈಯಕ್ತಿಕವಾಗಿ ನಮ್ಮ ತಂದೆಯವರಿಗೆ ಅಂತ ಸಮರ್ಪಣೆ ಮಾಡ್ತೇನೆ. ನೀವು ದೇವರಲ್ಲಿ ನಿಮ್ಮ ಪರವಾಗಿ ಕೇಳಿಕೊಳ್ಳಿ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾಮಮ. ಕೃಷ್ಣಾರ್ಪಣಮಸ್ತು.